ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣ ಅಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವಬೋಧೆ 6ನೇ ಸಂಧಿ ಶುರುವಾಗ್ಯದ. ಶ್ರೀ ಗುರು ಶಂಭುಲಿಂಗಾಯ ನಮಃ. 6ನೇ ಸಂಧಿ. ಈ 6ನೇ ಸಂಧಿ ಒಳಗೆ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳುತ್ತಾರೆ. ಯಾಕಂತಂದ್ರೆ ಅಷ್ಟಾಂಗ ಸಗುಣ ಯೋಗವನ್ನು, ಯೋಗಕ್ಕೆ ಅನುಕೂಲಗಳಾದಂಥ ದೇಶ ಕಾಲಾದಿಗಳ ಹಲವಾರು ವಿಚಾರಗಳನ್ನು ಹೇಳಿದರು. ಈ 6ನೇ ಸಂಧಿ ಒಳಗೆ ಗುರು ಶಿಷ್ಯ, ಗುರು ಹೇಗಿರ್ತಾನೆ, ಶಿಷ್ಯ ಹೆಂಗಿರಬೇಕು, ಈ ಕರ್ಮಿ ಅಂದರೆ ಯಾರು, ಮುಮುಕ್ಷ ಅಂದರೆ ಯಾರು, ಅಭ್ಯಾಸಿ ಅಂದ್ರೆ ಆತನ ಲಕ್ಷಣ ಏನು, ಇವೆಲ್ಲವುಗಳ ವಿಚಾರಗಳನ್ನು ಅವ್ರು ತಿಳಿಸ್ತಾರೆ. ನಿನ್ನೆ ವಿಷಯದಲ್ಲಿ 1ನೆಯ ಸೂತ್ರದಲ್ಲಿ ಗುಣಯೋಗವನ್ನು ಪೇಳುವ ಗುರು ಸೇವೆಯಿಂದ, ಗುರು ಸೇವೆಯಿಂದ ನಿರ್ಗುಣ ಮುಕ್ತಿ ತನಗೆ ಸಂಭವಿಪುದು ಅಂತ ಹೇಳಿದರು. ಯಾಕಂದ್ರೆ ನಿರ್ಗುಣ ಯೋಗವನ್ನು ಅಂದ್ರೆ ನಿರ್ಗುಣ ಮುಕ್ತಿ ತನಗೆ ಸಂಭವ ಆಗಬೇಕಾಗಿತ್ತು. ಅಂದ್ರೆ ಗುಣಯೋಗವನ್ನು ಪೇಳುವ ಗುರು ಸೇವೆಯಿಂದ, ಅದಕ್ಕೆ ಯಮ ನೇಮ ಮೊದಲಾದ 8 ಅಂಗಗಳಿಂದ ಕೂಡಿದ ಸಗುಣ ಯೋಗವನ್ನು ಉಪದೇಶ ಮಾಡುವಂತಹ ನೋಡ್ರಿ ಆ ಗುರುಗಳ ಸೇವೆಯನ್ನು ಮಾಡೋದರಿಂದ ನಿನಗೆ ಮೋಕ್ಷ ಪ್ರಾಪ್ತ ಆಗ್ತದ ಅಂತ ಹೇಳಿದರು ಹಿಂದಿನ ವಿಚಾರದಲ್ಲಿ. ಇಲ್ಲಿ ಮತ್ತೆ ನಾವು 3ನೆಯ ಒಂದು ನುಡಿಯಲ್ಲಿ ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಮೈತ್ರಿಗೆ ಇಲ್ಲಿ ಭಾಳಷ್ಟು ಯಾಕಂದ್ರೆ ಉತ್ಪಲ ನೇತ್ರಿಗೆ ಅಂತ ಹೇಳ್ತಾರೆ. ಮೈತ್ರಿಗೆ, ಉತ್ಪಲ ನೇತ್ರಿಗೆ, ನಿರ್ಮಲ ಗಾತ್ರಿಗೆ, ಸುಗುಣ ಸನ್ಮಣಿ ಗಣ ಸೂತ್ರಿಗೆ, ಗುರುಭೇದವನ್ನು ಕುರ್ತು ಸುಖವನ್ನು ಚೈತ್ರಿಗೆ ಪೇಳಿದ ನಿಂತೊಲವಿಂದ ಅಂತ ಹೇಳ್ತಾರೆ ಅವರು. ಇಲ್ಲಿ ಉತ್ಪಲ ನೇತ್ರಿಗೆ ಅಂತಂದ್ರೆ ಕಮಲದಂಥ ಕಣ್ಣುಳ್ಳಂಥ ಮೈತ್ರೇಯ ದೇವಿಗೆ ಅಂತ ಹೇಳಿದರು ಅವರು. ನಿರ್ಮಲ ಗಾತ್ರಿಗೆ ಅಂದರೆ ಈ ನಿರ್ಮಲ ಗಾತ್ರಿ ಮತ್ತು ಉತ್ಪಲ ನೇತ್ರಿ ಅಂತ 2 ವಿಶೇಷಣಗಳನ್ನು ಕೊಟ್ಟರು ಅವರು. ಯಾಕೆ ಕೊಟ್ಟರು ಅಂತಂದ್ರೆ ಪುಣ್ಯಮಯವಾದಂಥ ಸ್ಥೂಲ ಶರೀರ ಉಳ್ಳಂಥ, ಅದು ಪುಣ್ಯದಿಂದ ಕೂಡಿದಂಥ ಸ್ಥೂಲ ಶರೀರಕ್ಕೆ ಅಲ್ಲಿ ಏನು ಹೇಳಿದರು, ನಿರ್ಮಲ ಗಾತ್ರಿಗೆ ಅಂತ ಕೂಡ ಹೇಳಿದರು. ಮತ್ತು ಸಗುಣ ಸನ್ಮಣಿ ಗಣಸೂತ್ರಿಗೆ ಅಂತ ಹೇಳೋದ್ರಿಂದ ಅಂದರೆ ಶುದ್ಧವಾದಂಥ ಸದ್ಗುಣಗಳಿಂದ ಕೂಡಿದಂಥ ಮೈತ್ರೇಯ ದೇವಿ. ಆಕೆಯ ಭಾವದಲ್ಲಿ ಒಳ್ಳೆ ಪರಿಶುದ್ಧ ಭಾವ ಇತ್ತು, ಸದ್ಗುಣಗಳಿಂದ ಕೂಡಿದಂಥ ಭಾವ ಇತ್ತು. ಇದಕ್ಕೇನು ಹೇಳಿದ್ರು, ಶುದ್ಧವಾದ ಲಿಂಗ ಶರೀರ ಉಳ್ಳಂಥವಳು ಅಂತ ಕೂಡ ಹೇಳ್ದಂಗೆ ಆಯ್ತಿದ್ದು. 2 ರೀತಿಯಿಂದ ಹೇಳಿದ್ರು ಅವರು. ಸ್ಥೂಲ ಶರೀರನೂ ಮತ್ತು ಬಹಳಷ್ಟು ಪರಿಶುದ್ಧವಾಗಿರುವಂಥದ್ದು ಐತೆ, ಮತ್ತು ಸೂಕ್ಷ್ಮ ಶರೀರ ಕೂಡ ಅಷ್ಟೇ ಅದ್ಭುತವಾಗಿರುವಂಥದ್ದು ಅಂತ ಇಲ್ಲಿ 2 ರೀತಿಯಿಂದ ಹೇಳ್ದಂಗೆ ಆಯಿತು. ಅದರಿಂದ ಇಲ್ಲಿ ಯಾಕಂತಂದರೆ ಆರೋಗ್ಯ ಮತ್ತು ಸುಖದಿಂದಿರುವಂತಹ ಯೋಗ್ಯಳಾದ ಮೈತ್ರಿಗೆ ಉಪದೇಶವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಈಗ ತಮೋ ಗುಣದ ಗುರುಗಳು ಹೆಂಗಿರ್ತಾರಂತ ನಿನ್ನೆ ವಿಚಾರದಲ್ಲಿ ಬಂದಿದ್ದಾವೆವು, ಆದರೂ ಕೂಡ ಸ್ವಲ್ಪ ನನ್ನ ರಿವಿಷನ್ ಮಾಡ್ತೀನಿ. 4ನೇ ಅದರಲ್ಲಿ ಕೂಡ ತಮೋ ಗುಣದಿಂದ ಕೂಡಿದಂಥ ಆ ಗುರುವಿನ ಲಕ್ಷಣಗಳು ಏನು ಅಂತಂದ್ರೆ, ಕಾಮಿನ್ನಿ ಕೇಳು ಇಹದೋಳು ಸುಖವನ್ನು ಬಳಿಕ ಆ ಮಹಾ ನರಕ ದುಃಖವನ್ನೀವ ನೇಮವಿಡಿದು ಪೇಳುವ ಬಗೆವಿಡಿದಿರ್ಪನೆ ತಾಮಸ ನೆನೆಸುವ ಗುರುವಕ್ಕು ಅಂತ ಹೇಳಿದರು. ಯಾಕಂದ್ರೆ ಬರೀ ಇಹಲೋಕದಲ್ಲಿ ಅನೇಕ ಥರವಾದಂಥ ವಿಷಯ ಸುಖಗಳನ್ನು ಉಂಟು ಮಾಡುವಂಥವನು. ನಾನಾ ರೀತಿಯಿಂದ ಇಲ್ಲಿ ವಾದ ವಶ್ಯ ಇವೆಲ್ಲ ಮೊದಲಾದವುಗಳಿಂದ ಇಹಲೋಕದಲ್ಲಿ ಸುಖವನ್ನು ಉಂಟು ಮಾಡ್ತಾನೆ. ಆದರೆ ಪರಲೋಕದಲ್ಲಿ ಬಹಳಷ್ಟು ದುಃಖ ಬರುವಂಥದ್ದು, ಅಂದ್ರೆ ಪರಲೋಕದಲ್ಲಿ ನರಕ ಮಹಾ ದುಃಖವನ್ನು ಅನುಭವಿಸುವಂಥದ್ದು ಆಗ್ತದೆ.
ಇಂಥ ಒಂದು ಸ್ಥಿತಿಯನ್ನು ಪರಲೋಕದಲ್ಲಿ ಇಹದಲ್ಲಿ ಆನಂದವನ್ನು ಸುಖವನ್ನು ಕೊಟ್ಟಂಗೆ ತೋರಿದಂಗೆ ಆಗ್ತದೆ. ಆದರೆ ಪರಲೋಕದಲ್ಲಿ ಮಹಾ ನರಕವನ್ನು ಅನುಭವಿಸುವಂಥದ್ದು ಆಗ್ತದಲ್ಲ, ಅದನ್ನು ಹೇಳಿಕೊಡುವಂಥವನ್ನ ಯಾರು? ತಮೋ ಗುಣದಿಂದ ಕೂಡಿದಂಥ ತಾಮಸ ಗುರು ಅಂತ ಹೇಳಿಸ್ಕೊಂಡ ಅಂತ ಹೇಳಿದರು. ಇನ್ನು ರಾಜಸ ಗುಣದ ಗುರುವಿನ ಲಕ್ಷಣ ಏನಪ್ಪ ಅಂತ ಹೇಳ್ತಾರೆ, ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. 5ನೆಯ ನುಡಿಯಲ್ಲಿ ಹೇಳ್ತಾರೆ, ಈ ಜಗತ್ರಯದಳು ರಾಜಿಪ ಸಾಮ್ರಾಜ್ಞಿ ಭಾಜನವೆನಿಸುವ ಗತಿಯನ್ನು ಓಜೆಯಿಂದೊರೆಯಬಲ್ಲಾತ ನೆನೆಸುವವನು ರಾಜಸ ಗುರು ಅಂತ ವೆಂದು ಅಂತ ಹೇಳ್ತಾರೆ 5ನೇ ನುಡಿಯಲ್ಲಿ. ರಾಜಸ್ಯ ಅಂದರೆ ಚಂದ್ರನಂತೆ ಮುಖವುಳ್ಳಂಥ ಮೈತ್ರಾದೇವಿಯೇ ಅಂತ ಹೇಳ್ತಾರೆ. ಈ ಜಗತ್ರಯದಳು ಅಂತಂದರೆ ಈ 3 ಲೋಕಗಳಲ್ಲಿ, ಯಾಕಂತಾರೆ ಈ 3 ಲೋಕದಲ್ಲಿ ಬಾಜವೆನ್ನಿಸುವ ಅಂದರೆ ಸಾರ್ವಭೌಮ ಪದವಿಯನ್ನು ಉಂಟು ಮಾಡುವಂಥದ್ದು ಅಂತ ಹೇಳುವಂಥದ್ದು. ಇಲ್ಲಿ ಏನು ಹೇಳ್ತಾರೆ? ಓಜೆಯಿಂದ ಅಂದರೆ ಕ್ರಮದಿಂದ. ಏನು ಹೇಳ್ತಾರೆ? 3 ಲೋಕಗಳಲ್ಲಿ ಉತ್ತಮಗಳಾದಂಥ ಈ 3 ಲೋಕಗಳಲ್ಲಿ ಬಹಳಷ್ಟು ಉತ್ತಮವಾಗಿರುವಂಥ ವಿಷಯ ಸುಖಗಳನ್ನು ಉಂಟು ಮಾಡುವಂಥ ಮಾರ್ಗವನ್ನು ಯಾರು ತಿಳಿಸ್ತಾರೋ ಆತ ರಾಜಸ ಗುರು ಅಂತ ಹೇಳ್ತಾರೆ ಅವರು. ಅಂದ್ರೆ 3 ಲೋಕಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ವಿಷಯಗಳಿಂದ ಇಂಥ ಸುಖ ಆಗ್ತದಪ್ಪ ಅಂತ ಹೇಳಿಕೊಡ್ತಾನಂತ. ಸ್ವರ್ಗಲೋಕ, ಮರ್ತ್ಯಲೋಕ ಮತ್ತು ಪಾತಾಳ ಲೋಕ, ಈ 3 ಲೋಕಗಳೇನದಾವ, 3 ಲೋಕಗಳಲ್ಲಿ ಉತ್ತಮವಾದಂಥ ಭೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಇಂಥ ಭೋಗವನ್ನು ಪಡ್ಕೊಳಕ್ಕೆ ನೀನು ಹಿಂಗೆ ಮಾಡು ಅಂತ ಹೇಳ್ತಾನೆತ್ತ. 3 ಲೋಕದಲ್ಲಿ ಸುಖಗಳನ್ನು ಭೋಗಿಸುವಂಥ ವಿಷಯಗಳ ಸುಖವನ್ನು ಉಂಟು ಮಾಡುವಂಥ ಮಾರ್ಗವನ್ನು ಅರಿತಾನೆ. ಈ ಲೋಕದಲ್ಲಿ ಈ ರೀತಿ ಮಾಡಿದಾಗ ನಿನಗೆ ಸುಖ ಆಗ್ತದಂತ, ಈ ಲೋಕದಲ್ಲಿ ಇಹಲೋಕದಲ್ಲಿರುವಂಥದ್ದು ಕೂಡ ಅಂತ ಹೇಳ್ತಾನೆ. ಅಂದರೆ ಇಹಲೋಕ ಅಂತಂದರೆ ಈ ಸ್ವರ್ಗಲೋಕ, ಮರ್ತ್ಯಲೋಕದಲ್ಲಿ. ಮತ್ತು ಸ್ವರ್ಗಲೋಕ ಮಾಡ್ಕೋಬೇಕಾಗಿತ್ತಾರೆ, ಅಲ್ಲಿ ವಿಷಯಗಳ ಸುಖವನ್ನು ಅನುಭವಿಸ್ಬೇಕಾಗಿತ್ತಾರೆ. ನೀ ಏನು ಮಾಡಬೇಕು ಅಂದರೆ ಹಿಂಗೆ ಮಾಡು, ಹಿಂಗೆ ಮಾಡಿದರೆ ನಿನಗೆ ಸ್ವರ್ಗಾದಿ ಭೋಗಗಳು ನಿನಗೆ ಸಿಗ್ತಾವ. ಪಾತಾಳದ್ದು ಕೂಡ, ಅಲ್ಲಿ ಕೂಡ ನಿನಗೆ ಹಲವಾರು ಒಂದು ಏನು ಸುಖದ ಭೋಗದ ವಿಷಯಗಳು ನಿನಗೆ ದೊರಕಬೇಕಾದಾಗ ಅಲ್ಲಿ ಕೂಡ ನಿನಗೆ ಹಿಂಗೆ ಮಾಡಿದರೆ ಸಿಗ್ತಾವ ಅನ್ನುವಂಥದ್ದನ್ನು 3 ಅಂದರೆ ಈ ಜಗತ್ರಯ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಈತ ಯಾವ ರೀತಿ ಅಂದರೆ 3 ಲೋಕಗಳಲ್ಲಿ ಉತ್ತಮವಾದಂಥ ವಿಷಯ ಸುಖಗಳನ್ನು ಉಂಟು ಮಾಡುವಂಥ ಮಾರ್ಗವನ್ನು ಹೇಳ್ತಾನೆ. ಈತಿಗೆ ಏನು ಹೇಳ್ತಾರೆ? ರಾಜಸ ಗುರು ಅಂತ ಹೇಳ್ತಾರೆ. ಈತಗೆ ಈ ರೀತಿ ತಿಳ್ಕೊ ಮೈತ್ರ ಅಂತ ಹೇಳ್ತಾರೆ ಅವರು. ಮತ್ತು ಸಾತ್ವಿಕ ಗುರುವಿನ ಲಕ್ಷಣ ಏನ್ರಿಪ್ಪ ಅಂತ ಏನು ಹೇಳ್ತಾನ ಆಯ್ತಲ್ಲ. ಈಗ 3 ಲೋಕದಲ್ಲಿ ಸುಖವನ್ನು ಈ ರೀತಿ ಮಾಡ್ಕೊಂಡಾಗ ಸುಖವನ್ನು ಉಂಟು ಮಾಡುವಂಥದ್ದು ಈ ರೀತಿ ಮಾಡ್ಕೊ ಅಂತ ಹೇಳುವಂಥವನು ಈತ ರಾಜಸ ಗುರು ಆತನ. ತಮ ಗುಣದ ಗುರು ಅಂದರೆ ಬರೀ ಹೇದಲ್ಲಿ ಮಾತ್ರ ಸುಖವನ್ನು ಮಾತ್ರ ಹೇಳ್ತಾನೆ, ನರಕ ಮುಂದೆ ಅನುಭವಿಸೋದು ತಾಮಸ ಗುರು ಅಂತ ಹೇಳಿದರೆ. ಈಗ ಮತ್ತು ಸಾತ್ವಿಕ ಗುರುವಿನ ಲಕ್ಷಣ ಏನ್ರಿಪ್ಪ ಅಂದ್ರೆ ಸತ್ವದಿಂದ ಅನುಪಾದಿಕತ್ವವೆನಿಸುವ ಮಹತ್ವದ ಮುಕ್ತಿ ಪದವನ್ನೀವ ತತ್ವವಿದೆಂದು ತಿಳಿಪಬಲ್ಲವನು ತಾನೇ ಸಾತ್ವಿಕ ನೆನಿಪ ಸದ್ಗುರುವಕ್ಕು ಅಂತ ಹೇಳ್ತಾರೆ. ಈ ಸತ್ವದಿಂದ ಅಂದರೆ ಸಾತ್ವಿಕ ಗುಣದಿಂದ, ಅನುಪಾದಿಕತ್ವ ಅಂದರೆ ಯಾವುದೇ ಉಪಾಧಿ ಇರದೇ ಇರುವಂಥದ್ದು, ಉಪಾಧಿ ರಹಿತ ನೆನೆಸುವ. ಅತ್ಯಧಿಕವಾದಂಥದ್ರೆ ಯಾವುದೇ ಉಪಾಧಿ ಇಲ್ಲದೇ ಇರುವಂಥ ಮುಕ್ತಿಯ ವಿಚಾರವನ್ನು ಈತ ಹೇಳಲಿಕ್ಕೆ ಸಮರ್ಥನಾಗಿರ್ತಾನೆ. ಹೆಂಗದಂದರೆ ಯಾವನು ಸಾತ್ವಿಕ ಗುಣದಿಂದ ಕೂಡ್ಕೊಂಡಿದ್ದಂಥ ಸದ್ಗುರು ತನ್ನ ಶಿಷ್ಯನಿಗೆ ಇದ್ದ ವಸ್ತುವನ್ನೇ ಇದ್ದಂಗೆ ತಿಳಿಸುವಂಥದ್ದು. ಅಂದ್ರೆ ಆನಂದ ಚಿನ್ಮಯಿ ಸ್ವರೂಪಭೂತ ಮೋಕ್ಷವನ್ನು ತಿಳಿಸುವಂಥದ್ದು. ಯಾಕಂದರೆ ಶಿಷ್ಯನ ಒಂದು ಆತ ಬೇರೆ ದಾರಿ ತಪ್ಪಿಸೋ ಕೆಲಸ ಮಾಡಂಗಿಲ್ಲ. ಅಲ್ಲೇ ಐತೆ ಸುಖ, ಇಲ್ಲೇ ಐತೆ ಸುಖ, ನೀ ಇದನ್ನು ಮಾಡ್ಕೊ ಹಂಗಂತ ಹೇಳಂಗಿಲ್ಲತ್ತ. ನೋಡಪ್ಪ ನೀನು ಆನಂದದ ಪುರುಷನೇ ನೀನಿದೆ. ಈತ ಹೇಳುವಂಥವ್ನ್ಯಾರು ಸಾತ್ವಿಕ ಗುಣದಿಂದ ಕೂಡಿರ್ತಾನ. ತನ್ನ ಶಿಷ್ಯನಿಗೆ ನೀನು ಪರಮಾತ್ಮ ಸ್ವರೂಪನೇ ನೀನಿದ್ದಿ, ಇದರಿಂದನೇ ಜ್ಞಾನ ದೇವತೋ ಕೈವಲ್ಯಂ, ಜ್ಞಾನದಿಂದನೇ ಮೋಕ್ಷ ಆಗ್ತದೆ. ಇಂಥ ಮೋಕ್ಷವನ್ನು ತಿಳಿಸೋದಕ್ಕಾಗಿ ಮತ್ತು ಶಿಷ್ಯನ ನಿಜ ಸ್ವರೂಪವನ್ನು ಕುರಿತು ಬೋಧಿಸುವಂಥದ್ದು. ಅಲ್ಲಿ ಏನೂ ಒಂದಿಲ್ಲ, ಬೇರೆ ಯಾವ ಉಪಾಧಿಗಳು ಇಲ್ಲವೇ ಇಲ್ಲ. ಯಾವುದೋ ಉಪಾಧಿ ಇಟ್ಕೊಂಡು ಹೇಳ್ತಾನೇನಂದರೆ ಯಾವುದೇ ಇಲ್ಲ. ಎಲ್ಲವನ್ನು ಉಪಾಧಿ ಕಳೆದು ವಾಚ್ಯಾರ್ಥ ಭಾಗವನ್ನು ಕಳೆದು ಲಕ್ಷ್ಯಾರ್ಥ ಮಾತ್ರ ಹೇಳ್ತಾನೆ.
ಎಲ್ಲ ಯಾಕಂತಂದ್ರೆ ಇಲ್ಲಿ ಯಾವ ಸಾತ್ವಿಕ ಗುಣದಿಂದ ಕೂಡಿದಂಥ ಗುರು ಏನು ಮಾಡ್ತಾನಂದ್ರೆ ಈ ಯಾಕಂದರೆ ಚಿನ್ಮಯ ಸ್ವರೂಪಭೂತ ಮೋಕ್ಷವನ್ನೇ ಹೇಳ್ತಾನೆ. ಶಿಷ್ಯ ಉದ್ಧಾರ ಆಗಲಿ, ಶಿಷ್ಯನ ನಿಜ ಸ್ವರೂಪ ಏನು, ನೀ ಹಾಕ್ಕೊಂಡಿದ್ದೀಗ ಶರೀರ ತೊಟ್ಕೊಂಡು ಬಂದಿದ್ದೆಪ್ಪ, ಈ ಸ್ವರೂಪ ಬೇರೆ ಐತಿದು, ಇದು ಕಣ್ಣಿಗೆ ಕಾಣುವಂಥ ಈ ಜಗತ್ತು, ನೀ ಮಾಡುವಂಥ ವ್ಯವಹಾರ ಇದೆಲ್ಲ ಒಂದು ನಾಟಕ ಇದ್ದಂಗೆ. ಅದಕ್ಕೆ ನೀನು ನಾಟಕದ ಒಂದು ವೇಷ ಹಾಕ್ಕೊಂಡಿದ್ದಿ, ಆದರೆ ಈ ವೇಷ ಹಾಕ್ಕೊಂಡವ ನೀನಲ್ಲ, ಒಳಗೆ ನಿನ್ನದೇ ಇರುವಂಥ ಒಂದು ಸ್ವರೂಪ ಐತೆ, ನೀನೇ ಬೇರೆ ಇದಿ ಅಂತ ಇದನ್ನು ತಿಳಿಸ್ಕೊಡ್ತಾನೆ. ತನ್ನ ನಿಜ ಸ್ವರೂಪವನ್ನು, ಶಿಷ್ಯನ ನಿಜ ಸ್ವರೂಪವನ್ನು ಯಾರು ತಿಳಿಸ್ತಾರೋ, ಯಾರು ಬೋಧಿಸ್ತಾರೋ ಆತ ಸಾತ್ವಿಕ ಗುರು ಅಂತ ಹೇಳಿಸ್ಕೊಡ್ತಾನೆ ಆತ. ನೋಡ್ರಿ, ಇಲ್ಲಿ ಕೂಡ ಈ ಥರ ಗುರುಗಳು ಭಿನ್ನ ಭಿನ್ನವಾಗಿ ತೋರ್ತಾರೆ. ಎಲ್ಲರೂ ಇದನ್ನು ಹೇಳಕ್ಕೆ ಸಮರ್ಥರಿರ್ತಾರೇನೋ ಅಂದರೆ ಎಲ್ಲರೂ ಸಮರ್ಥರಿರಂಗಿಲ್ಲ. ನಾವು ಮೊದಲು ಅರ್ಥ ಮಾಡೋಕೆ ಎಲ್ಲೋ ಒಬ್ಬರು ಸಿಗ್ತಾರೆ. ಇಂಥ ಗುರುಗಳು ಸಿಗಬೇಕಂದ್ರೂ ಕೂಡ ಪುಣ್ಯದ ಬಲ ಭಾಳ ಬೇಕು. ಇಲ್ಲಾಂದರೆ ಎಂತೆಂಥ ಗುರುಗಳು ಅವ್ರ ಕೈಗೆ ಸಿಕ್ಕಾಕೊಂಡು ಕೊನೆಯವರೆಗೂ ಸತ್ತುಕೊಂಡು ಹೋಗ್ಬಿಡೋರು, ಮುಗೀತು. ಅದಕ್ಕೆ ಇಂಥ ಒಂದು ಸದ್ಗುರುಗಳು ಸಿಗಬೇಕಾದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವುದೋ ಒಂದು ಅನುಪಾದಿಕತ್ವ ಅಂದರೆ ಯಾವುದೇ ಉಪಾಧಿ ಇಲ್ಲದೆ ಇರುವಂಥ ಮಹತ್ವದ ಮುಕ್ತಿ ಪದವನ್ನು ನೀವು ಅಂತ ಹೇಳ್ತಾರೆ. ಮಹತ್ವ ಶ್ರೇಷ್ಠವಾದಂಥ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಅದು ಬೋಧನೆ ಮಾಡ್ತಾನೆ. ಯಾರು? ಸಾತ್ವಿಕ ಗುರು. ತತ್ವ ಇದೇ ಐತಿ ನೋಡು, ನಿನ್ನ ಸ್ವರೂಪ ಹಿಂಗೆ ಐತೆ ಅಂತ ಹೇಳ್ತಾನೆ. ಪದವ ನೀವ ತತ್ವವಿದೆ ಅಂತ ತಿಳುಪಬಲ್ಲತನು ನೋಡು, ನಿನ್ನ ಸ್ವರೂಪ ಹಿಂಗೆ ಐತೆ ಅಂತ ಹೇಳಬೇಕು. ಅದಕ್ಕೆ ಎಲ್ಲರೂ ನಾವು ಸದ್ಗುರು, ಆ ಗುರು, ಈ ಗುರು ಅಂತ ಹಾಕೋತೀವಿ ಮುಂದೆ ಹೆಸರು, ಹೌದಿಲ್ಲ? ಆದ್ರೆ ಸದ್ಗುರು ಅಂತ ಹೆಸರು ಪಡ್ಕೊಳ್ಬೇಕು. ಇಂಥ ಹೆಸರುಗಳನ್ನು ನಾವು ಪಡ್ಕೊಳ್ಬೇಕಂದ್ರೆ ಆ ಲೆಕ್ಕದಾಗ ಇರಬೇಕು. ಸದ್ಗುರು ಅಂತ ನಾವೆಲ್ಲರೂ ಹಾಕ್ಕೊಳಂಗಿಲ್ಲ, ಯಾಕಂದ್ರೆ ಸತ್ಯ ವಸ್ತುವನ್ನು ಬೋಧಿಸುವಂಥವನು. ಅದಕ್ಕೆ ಇದು ಮಿಥ್ಯೆ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕ ಅಂತ ಹೇಳಿದಾರೆ. ಯಾರು ಸತ್ಯದ ಇದು ಸತ್ಯ ಐತೆ, ಇದು ಮಿಥ್ಯೆ ಐತೆ ಅಂತ ಯಾರು ತಿಳಿಸ್ತಾರ ಅದಕ್ಕೆ ಸದ್ಗುರು ಅಂತ ಹೇಳ್ತಾರೆ. ಇದ್ದಿದ್ದಂಗೆ ಹೇಳಬೇಕು. ಅದಕ್ಕೆ ಈ ರೀತಿ ತತ್ವವಿದೆ ಎಂದು ತಿಳುಪಬಲ್ಲವನು, ಇಂಥ ತತ್ವ ಹಿಂಗೆ ಐತಿ ನೋಡಂತ ಯಾರು ತಿಳಿಸ್ತಾರ ಆತ ಸಾತ್ವಿಕ ನೆನಪ ಸದ್ಗುರುವಕ್ಕು ಅಂತ ಹೇಳ್ತಾರೆ ಅವರು. ಮತ್ತು ಗುಣಗಂಧದಿಂದ ಕೂಡಿದ ಗುರುವಿನ ಲಕ್ಷಣ ಹೇಳ್ತಾರೆ. ಈತನ ಬರೇ ಇವು 3 ಗುಣಗಳು ಇಲ್ಲಿತ್ತನ ಬಲ್ಲಿ ಹೆಂಗದಾವ? ತಾಮಸ ಗುಣ ಇಲ್ಲ, ರಾಜಸ ಗುಣ ಇಲ್ಲ, ಮತ್ತು ಸಾತ್ವಿಕ ಗುಣ ಇಲ್ಲ. ಈ ಬರೇ ಗುಣಗಂಧ. ಗುಣಗಂಧ ಅಂದರೆ ಹೆಂಗೆ ನಾವು ವಿಚಾರ ಮಾಡ್ಬೇಕು. ಈಗ ಏನಂದ್ರೆ ಕರ್ಪೂರ ಇರ್ತದೆ, ಕರ್ಪೂರದ ಒಳಗಡೆ ಕರ್ಪೂರ ಹಾಕಿವಿ, ಅದನ್ನು ತೆಗೆದ ತಕ್ಷಣವೇ ಕರ್ಪೂರ ಅದಾವೇನಂದ್ರೆ ಇಲ್ಲ, ಆದ್ರೆ ಡಬ್ಬಿ ಒಳಗೆ ವಾಸನೆ ಬರ್ತಿದ್ದಿಲ್ಲ, ಆ ರೀತಿ ಹಿಂಗೆ ಹಾಕಿರ್ತೀವಿ. ಹಿಂಗೆಲ್ಲ ತೆಗೀರಿ, ಒಂದು ಎಷ್ಟೋ ದಿವಸ ಇಟ್ಟರು ಕೂಡ ಹಿಂಗಿನ ವಾಸನೆ ಡಬ್ಬಿ ಬರ್ತದೆ. ಸ್ವಲ್ಪ ದಿವಸ ಹಿಂಗಿನ ವಾಸನೆ ಬರ್ತದೆ, ಕರ್ಪೂರ ವಾಸನೆ ಬರ್ತದೆ. ಕರ್ಪೂರ ಐತೇನು ಹಿಂಗೈತೇನು ಇಲ್ಲ, ಆದ್ರೆ ವಾಸನೆ ಮಾತ್ರ ಇರ್ತದೆ ಅಷ್ಟೇ. ಇದು ಗುಣಗಂಧ ಅವಸ್ಥೆ ಕೂಡ ಹಾಗೇನೆ. ಈ ಗುಣಗಂಧದಿಂದ ಕೂಡಿದಂಥ ಗುರುವಿನ ಲಕ್ಷಣಗಳನ್ನು ಹೇಳ್ತಾರೆ ಅವರು. 7ನೇ ನುಡಿಯಲ್ಲಿ ಹೇಳ್ತಾರೆ, ಅಣಿಮಾದಿ ಪದವೀವ ಗುಣಯೋಗ ಮುಳಿದು ನಿರ್ಗುಣ ಮುಕ್ತಿ ದೋರುತಿರ್ಪಾತನು ಗುಣಗಂಧಯುಕ್ತ ಪರಮ ಗುರುವೆಂದು ಸದ್ಗುಣ ನಿಧಿ ನಿಶ್ಚಯಿಪದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂದ್ರೆ ಈತ ಏನು ಹೇಳ್ತಾನ, ಸದ್ಗುಣ ನಿಧಿ ಅಂತಂದ್ರೆ ಯಾಕೆ ಹೇಳಿದರು? ಸದ್ಗುಣ ನಿಧಿ ನೀನು ನಿಶ್ಚಯಿಪಂದ್ರೆ ಸದ್ಗುಣಗಳನ್ನು ಎಲ್ಲವನ್ನ ಕ್ರೋಢೀಕರಿಸ್ಕೊಂಡಿರುವಂಥ ಮೈತ್ರಾದೇವಿ ಇವೆಲ್ಲ ಒಳಗೊಂಡಿರ್ತಾವೆ ಆಕಿನ ಹತ್ರ. ಮತ್ತು ಯಾವ ರೀತಿ ಅಂತಂದ್ರೆ ಈ ಅಣಿಮಾದಿ ಈ ಸಿದ್ಧಿಗಳೇನು ಅದಾವಲ್ಲ, ಅಣಿಮಾದಿ ಪದವ ನೀವ ಗುಣಯೋಗ ಮುಳಿದು ಅಂದ್ರೆ ಅಣಿಮಾದಿ ಸಿದ್ಧಿಗಳನ್ನು ಕೊಡುವಂಥವು ಯಾವದವ? ಸಗುಣ ಯೋಗ. ಈ ಸಗುಣ ಯೋಗ ಮಾಡ್ತಾ ಬಂದಾಗ ಏನಾಗ್ತಾವ? ಅಣಿಮಾದಿ ಸಿದ್ಧಿಗಳು ಪ್ರಾಪ್ತಿ ಆಗ್ತಾವ. ಈ ಅಣಿಮಾದಿ ಸಿದ್ಧಿಗಳನ್ನು ಕೊಡ್ತಕ್ಕಂಥ ಏನು ಸಗುಣ ಯೋಗವನ್ನು ಉಪದೇಶಿಸದೆ ಅಂದರೆ ಉಪದೇಶ ಮಾಡಂಗಿಲ್ಲ ಇವು. ಯಾಕಂದ್ರೆ ಅಲ್ಲಿ ಅಣಿಮಾದಿ ಸಿದ್ಧಿಗಳು ಅದಾವ, ಅದನ್ನು ಪಡ್ಕೊಳ್ರಿ ಅಂತ ಹೇಳ್ತಾನೇನು, ಆ ಸಿದ್ಧಿಗಳು ಸಲುವಾಗಿ ಇಂಥ ಸಾಧನೆ ಮಾಡಂತ ಹೇಳ್ತಾನೆ ಅಂದ್ರೆ ಖಂಡಿತ ಮಾಡಂಗಿಲ್ಲ. ಅಂದ್ರೆ ಈ ಸಿದ್ಧಿಗಳನ್ನು ಕೊಡ್ತಕ್ಕಂಥ ಸಗುಣ ಯೋಗವನ್ನು ಉಪದೇಶ ಮಾಡಂಗಿಲ್ಲತ್ತ. ಅದಕ್ಕೆ ಏನು ಹೇಳ್ತಾರೆ? ಅಣಿಮಾದಿ ಪದವೀವ ಗುಣಯೋಗ ಮುಳಿದು ಇಂಥವನ್ನು ಬಿಟ್ಬಿಟ್ಟು ನಿರ್ಗುಣ ಮುಕ್ತಿ ದೋರುತಿರ್ಪಾತನು ಅಂದ್ರೆ ಆತ ಶ್ರೇಷ್ಠವಾದಂತಹ ನಿರ್ಗುಣ ಯೋಗವನ್ನು ಉಪದೇಶ ಮಾಡ್ತಾನೆ.
ಇಂಥ ನಿರ್ಗುಣ ಯೋಗವನ್ನು ಉಪದೇಶ ಮಾಡುವಂಥವನು ಕೇವಲ ಶುದ್ಧವಾದಂಥ ಮತ್ತು ಮೋಕ್ಷವನ್ನು ಉಂಟು ಮಾಡುವ ಆತನಿತ. ಅದು ಬರೀ ಏನೊಂದಿಲ್ಲ ನೋಡ್ರಿ, ಬರೀ ಮೋಕ್ಷ ಸುಖವನ್ನು ಉಂಟು ಮಾಡುವತನು ಯಾರು? ಅವನು ಗುಣಗಂಧದಿಂದ ಕೂಡಿದಂತಹ ಗುಣಗಂಧ ಗುರು ಅಂತ ಹೇಳಿಸ್ಕೊತಾರೆ. ಅಂದ್ರೆ ಗುಣಗಂಧದಿಂದ ಕೂಡಿದಂತಹ ಗುರು ಅಂತ ಹೇಳ್ತಾರೆ ಇತ್ತಿಗೆ. ಅಲ್ಲಿ ಏನೊಂದಿರಂಗೆ ನೋಡ್ರಿ, ಯಾವುದಕ್ಕೂ ಅಪೇಕ್ಷೆ ಇಲ್ಲ. ಇಹದ್ದು ಮತ್ತು ಏನು ಸ್ವರ್ಗ ಮರ್ತ್ಯ ಪಾತಾಳ ಇವು ಯಾವುದು ಸುಖದತ್ತಿಗೇನು ಗಮನ ಇಲ್ಲ ಈತಗ, ಎಲ್ಲ ಬಿಟ್ಬಿಟ್ಟಿದ್ದಾನೆ. ಆದ್ರೆ ಈ ಅಣಿಮಾದಿ ಸಿದ್ಧಿಗಳನ್ನು ಕೊಡ್ತಕ್ಕಂಥ ಸಗುಣ ಯೋಗವನ್ನು ಹೇಳಂಗ್ಲಿತ. ನಾವು ಅರ್ಥ ಮಾಡ್ಕೋಬೇಕು. ಸಗುಣ ಯೋಗ ಹೇಳಂಗ್ರಿ ಈ ಗುರು, ಈತ ಶ್ರೇಷ್ಠ ಗುರು. ಸಗುಣ ಯೋಗವನ್ನು ಹೇಳಂಗ್ಲಿತ. ಏನು ಹೇಳ್ತಾನೆ? ಬರೀ ನಿರ್ಗುಣ ಯೋಗ ಹೇಳ್ತಾನತ. ಅಂದ್ರೆ ನಿನ್ನ ಮುಕ್ತಿಯ ಸುಖವನ್ನು ಇದರಿಂದ ಆಗ್ತದೆ ನೋಡಪ್ಪ ಅಂತ ಹೇಳ್ತಾನತ್ತ. ಈತ ಈ ರೀತಿ ಹೇಳುವಂಥವನು ಯಾರು? ಗುಣಗಂಧದಿಂದ ಕೂಡಿದಂತಹ ಗುರು ಅಂತ ತಿಳಿ ಮೈತ್ರ ಅಂತ ಹೇಳ್ತಾರೆ. ನಿರ್ಗುಣ ಯೋಗ, ಸಗುಣ ಯೋಗಕ್ಕಿಂತ ನಿರ್ಗುಣ ಯೋಗ ಹೇಳುವಂಥ ಶ್ರೇಷ್ಠ ಆಗಿರ್ತಾನೆ. ಮತ್ತು ಪರಮ ಸದ್ಗುರುವಿನ ಲಕ್ಷಣವನ್ನು ಹೇಳ್ತಾರೆ. ಪರಮ ಸದ್ಗುರು ಯಾರಪ್ಪ ನೋಡ್ರಿ? ಪರಮ ಸದ್ಗುರು ಅಂತ ಶ್ರೇಷ್ಠವಾದಂಥ ಸದ್ಗುರು ಈತ 8ನೇ ನುಡಿಯಲ್ಲಿ ಹೇಳ್ತಾರೆ. ನಿರಭಿಮಾನಿಕ ಸುಖ ಪರಿಪೂರ್ಣನು ಅಖಿಳಜ್ಞನು ಉರುತರ ಕರುಣಾಂಭನಿಧಿ ಬೋಧ ಪರನು. ಮತ್ತು ಇಲ್ಲೇನು ಹೇಳ್ತಾರ? ಉರುತರ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ ಅಭಿವಾಂಛೆ ದೋರುವ ಪರನು ಅಭಿವಾಂಛೆ ದೋರುವ ಕೃತಕೃತ್ಯನೇ ಪರಮ ಸದ್ಗುರುವೆಂದು ತಿಳಿನೀರಿ ಅಂತ ಹೇಳ್ತಾರೆ ಅವರು. ಯಾಕೆ ಹೆಂಗಿರ್ತಾನೆ ಪರಮ ಸದ್ಗುರು ಅಂದ್ರೆ? ನಿರಭಿಮಾನ ಅನ್ನುವಂಥದ್ದು 1, ಸುಖ 2, ಪರಿಪೂರ್ಣ 3, ಅಖಿಳಜ್ಞನು 4, ಉರುತರನು 5, ಕರುಣಾಂಬುನಿಧಿ ಬೋಧಪರನು ಅಭಿವಾಂಛೆ ದೋರುವ ಕೃತಕೃತ್ಯನು ಪರಮ ಸದ್ಗುರುವೆಂದು ತಿಳಿನೀರಿ ಅಂತ 8ನೇ ನುಡಿಯಲ್ಲಿ ಹೇಳ್ತಾರೆ. ಈತ ಪರಮ ಸದ್ಗುರು ಅಂತ ಹೇಳ್ತಾರೆ. ನೀರೇ ಅಂದರೆ ಸ್ತ್ರೀಯಳೆ ಅನ್ನೋ ತಿಳಿ ನೀರೇ ಅಂತ ಅಂದಾಗ ಏ ಸ್ತ್ರೀಯಳೆ. ನಿರಭಿಮಾನಿಕ ಅಂದ್ರೆ ಇದು ಹೆಂಗಿರ್ತಂದ್ರೆ ಈ ಒಂದು ದೇಹ ವಾಸನೆ, ಶಾಸ್ತ್ರ ವಾಸನೆ, ದೇಶ ವಾಸನೆ ಹಿಂಗೆ ಬರ್ತಾವೆ. ಇದ್ರಾಗ ಈತ ಏನಂತಂದ್ರೆ ಈ ದೇಹದಲ್ಲಿ ನಾನನ್ನುವಂಥ ಒಂದು ಅಹಂಕಾರ ಇಲ್ಲದೆ ಇರುವಂಥವನು, ದೇಹ ನಾನನ್ನುವಂಥ ಅಭಿಮಾನ ಇಲ್ಲದೆ ಇರುವಂಥವನು. ಈತಗೇನು ಹೇಳ್ತಾರೆ? ನಿರಭಿಮಾನಿಕ ಅಂತ ಹೇಳ್ತಾರೆ. ಮತ್ತು ಸುಖ ಅಂತಂದ್ರೂ ಕೂಡ ಇಲ್ಲಿ ಆನಂದ ಸ್ವರೂಪನಾಗಿರುವಂಥವನು, ಯಾವಾಗಲೂ ಆನಂದ ಸ್ವರೂಪನಾಗಿರುವಂಥವನು. ಅಂದರೆ ಸ್ವರೂಪಾನಂದದಲ್ಲಿ ಮುಳುಗಿರ್ತಾನೆ ಈತ. ತನ್ನ ಸ್ವರೂಪಾನಂದದಲ್ಲೇ ಈತ ಮುಳುಗಿರ್ತಾನೆ. ಮತ್ತು ಹೆಂಗದನ? ಪರಿಪೂರ್ಣ ಸ್ಥಿತಿಯಿಂದ ಇರ್ತಾನತ, ಪರಿಪೂರ್ಣ ಸ್ಥಿತಿಯಿಂದ ಇರುವಂಥವನು. ಮತ್ತು ಹೇಳ್ತಾರ ಅಖಿಳನು ಅಂದರೆ ಎಲ್ಲ ಬಲ್ಲವನು. ಮತ್ತೇನು ಹೇಳ್ತಾರೆ? ಅಖಿಳಜ್ಞನು ಅಂತಂದರೆ ಎಲ್ಲ ಬಲ್ಲ ಅಂಥವನು. ಉರುತರ ಕರುಣಾಂಬುನಿಧಿ ಅಂತಂದ್ರೂ ಕೂಡ ಪ್ರಾಣಿಗಳ ಮೇಲೆ, ಜೀವಿಗಳಿಂದ ಕೂಡಿದಂಥ ಹಲವಾರು ಪ್ರಾಣಿಗಳ ಮೇಲೆ ಕರುಣಾರಸದಿಂದ ಕೂಡಿದಂಥವನಿತ, ಕರುಣೆಯಿಂದ ಕೂಡಿದಂಥವನು ಈತ ಇರ್ತಾನೆ. ಅದಕ್ಕೆ ಮತ್ತೆ ಅಂಥ ಒಂದು ಇಲ್ಲಿ ಹೇಳ್ತಾರೆ ವಾಂಛೆ ದೂರುವ ಅಂದರೆ ಬೇಡಿದ್ದನ್ನು ಕೊಡುವಂಥದ್ದು ಕೂಡ ಈತನಲ್ಲಿ ಇರ್ತದೆ. ಏನು ಕೇಳುವಂಥದ್ದನ್ನು ಕೊಡುವಂಥದ್ದು. ಅದಕ್ಕೆ ಇಲ್ಲೇ ಹೇಳ್ತಾರೆ ಯಾಕಂದರೆ ಬೋಧಪರನು ವಾಂಛೆ ದೂರುವ ಅಂತ ಹೇಳ್ತಾರೆ. ಅಂದರೆ ಕೇಳಿದ್ದನ್ನು ಕೊಡುವಂಥವನು ಆ ರೀತಿ ಇರ್ತಾನೆ. ಈತಿಗೇನು ಹೇಳ್ತಾರೆ? ಪರಮ ಸದ್ಗುರು ಅಂತ ಹೇಳ್ತಾರೆ. ಈ ರೀತಿ ಪ್ರತಿಯೊಂದರ ಮೇಲೆ ಅಥವಾ ಏನಂದ್ರೆ ಪ್ರಾಣಿಗಳ ಮೇಲೆ ಅಂತಂದಾಗ ನಾವು ಪ್ರಾಣಿಗಳಂತ ಅವಿವು ಅಂತ ಇಲ್ಲ. ಯಾಕಂದರೆ ಜೀವಿಗಳ ಮೇಲೆ ಇರುವಂಥದ್ದು. ಯಾರು ತನ್ನನ್ನು ತಾನು ತಿಳ್ಕೊಳ್ಳೋದೇ ಇರುವಂಥದ್ದು ಗೊತ್ತಿರೋಂಗಿಲ್ಲ. ಯಾಕಂದರೆ ಶಿಷ್ಯರುಗಳಿಗೆ ತಾನು ಯಾರಿದ್ದೀನಿ ಅಂತ ಗೊತ್ತಿರೋಂಗಿಲ್ಲಲ್ಲ. ಅಜ್ಞಾನಿ ಜೀವರುಗಳಿಗೆ ಯಾರು ನನ್ನನ್ನು ನಾ ತಿಳ್ಕೊಳ್ತೀನಿ ಅಂತ ಗುರುವಿಗೆ ಯಾರು ಶರಣಾಗತನಾಗ್ತಾರ ಅಂಥವ್ರ ಮೇಲೆ ಅಪಾರ ಕರುಣೆ ಉಳ್ಳಂಥವನಾಗಿರ್ತಾನೆ ಅಂತ. ಅದಕ್ಕೆ ಜೀವಿಗಳಿಗೆ ಉಪದೇಶಿಸುವಂಥವನಾಗಿರ್ತಾನೆ. ಭಾಳಷ್ಟು ಒಂದು ದುಃಖದಿಂದ ಕೂಡಿದಂಥ ಜೀವಿಗಳಿಗೆ ಉಪದೇಶ ಮಾಡ್ತಾನೆ ಈ ರೀತಿ. ಮತ್ತು ಬೇಡಿದ ವರಗಳನ್ನು ಕೂಡ ಕೊಡುವಂಥ ಶಕ್ತಿ ಗುರುವಿಗಿರ್ತದೆ. ನೀ ಏನೇ ಕೇಳು ಅದನ್ನು ಕೊಡುವಂಥ ಶಕ್ತಿ ಉಳ್ಳಂಥವನಾಗಿಯೂ ಆತ ಕೃತಕೃತ್ಯನಾಗಿರ್ತಾನೆ. ಮತ್ತು ಕೃತಕೃತ್ಯ ಅಂದರೆ ಮತ್ತೆ ಉಳಿಸ್ಕೊಂಡಿಲ್ಲ ಮುಂದೆ ಮತ್ತೆ ಬರುವಂಥದ್ದು ಹೋಗುವಂಥದ್ದು ಏನಿಲ್ಲ ಆತಗ. ಕೃತಕೃತ್ಯ ಅಂದರೆ ಎಲ್ಲ ಮುಗಿದು ಬಿಟ್ಟದಂತಂದು
ಅದು ಮುಗಿದು ಬಿಟ್ಟದಂದ್ರೇನು, ಜನನ ಮರಣ ಎಲ್ಲ ಬಂಧನದಿಂದ ಪಾರಾಗಿದ್ದಾನೆ, ಬಿಡಿಸ್ಕೊಂಡು ಬಿಟ್ಟಿದ್ದಾನತ. ಮತ್ತು ಮುಂದೆ ಬರುವಂಥದ್ದೂ ಇಲ್ಲ, ಏನಿಲ್ಲ, ಕೃತಕೃತ್ಯ ಆಗಿಬಿಟ್ಟಿದ್ದಾನತ. ಏನು ಮಾಡಬೇಕಾಗಿದೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೋಡ್ರಿ, ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಈತಿಗೇನು ಹೇಳ್ತಾರೆ, ಪರಮ ಗುರು ಅಂತ ಹೇಳ್ತಾರೆ. ಈತಿಗೆ ತನ್ನ ಸ್ವರೂಪಾನಂದದಲ್ಲೇ ಇರ್ತಾನೆ, ಕೃತಕೃತ್ಯ ಆಗಿರ್ತಾನೆ. ಮತ್ತು ಕೇಳಿದ ಏನು ನಾನು ಯಾರು ಇದ್ದೀನಿ ಅಂತ ದುಃಖದಿಂದ ಕೂಡಿದಂಥ ಜೀವಿಗಳಿಗೆ ಉಪದೇಶ ಮಾಡುವಂಥವನು ಆಗಿರ್ತಾನೆ ಈತ. ಈತಿಗೇನು ಹೇಳ್ತಾರೆ, ಪರಮ ಗುರು ಅಂತ, ಶ್ರೇಷ್ಠವಾದಂಥ ಗುರು ಈತ ಇರ್ತಾನ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಇರುವಂಥವ್ನು ನೋಡ್ರಿ, ಇಂಥತ್ತಿಗೆ ಶ್ರೇಷ್ಠವಾದಂಥ ಗುರು ಮತ್ತು ಪರಮ ಗುರು ಇಂಥತ್ತಿಗೆ ಶರಣಾಗತನಾಗಿ ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ. ಅದಕ್ಕೆ ಗುರುಭೇದ ನಿರೂಪಣೆ. ಇಲ್ಲಿ ಅವ್ರಿವ್ರಂತ ನಿಜಗೊಂಡ್ರೆ ಇಲ್ಲಿ ಒಂದು ವಿಚಾರ ಹೇಳತ್ತದ, ಅವ್ರಿವ್ರಂತ ಹೇಳಿಲ್ಲ. ನಾವು ಇದನ್ನು ಶಾಸ್ತ್ರವನ್ನು ತಿಳ್ಕೊಂಡು ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು, ಯಾವುದು ಸರಿಯಾದ ಯಾವುದು ಕೆಟ್ಟದ್ದದಂತ, ಯಾವುದು ಸರಿ ಐತಿ, ಯಾವುದು ಮಿಥ್ಯೆ ಐತಿ, ಯಾವುದು ಸತ್ಯ ಐತಿ ಅಂತ ನಾವು ತೊಗೊಳ್ಬೇಕಾಗ್ತದಲ್ಲ. ಹಂಗಾಗಿ ಗುರುಗಳು ಒಂದೇ ಥರ ಇರೋಂಗಿಲ್ಲ, ಹಿಂಗೆಲ್ಲ ಇರ್ತಾರೆ ನೋಡ್ರಿ. ತಾಮಸ ಗುರು ಇರ್ತಾನೆ, ರಾಜಸ ಗುರು ಇರ್ತಾನೆ, ಆಮೇಲೆ ಸಾತ್ವಿಕ ಗುರು ಇರ್ತಾನೆ, ಗುಣಗಂಧ ಗುಣದಿಂದ ಕೂಡಿದಂಥ ಗುರು ಇರ್ತಾನೆ, ಪರಮ ಗುರು ಅಂತ ಹಿಂಗೆ ಹೇಳ್ಕೊಂಡು ಬಂದರು ಅವರು. ಗುರುಭೇದ ನಿರೂಪಣೆ ಸೂತ್ರ 1ಕ್ಕೆ ಪದ 8 ಅಂತ ಹೇಳಿ, ಈಗ ಇಂದಿನ ಸೂತ್ರದಲ್ಲಿ ತಾಮಸಾದಿ ಗುಣ ಉಪಾದಿಯಿಂದ ಕೂಡಿದಂಥ ಗುರುಗಳ ಭೇದವನ್ನು ಹೇಳಿದರು. ಈ ಸೂತ್ರದಲ್ಲಿ ಅಧಿಕಾರ ತಾರತಮ್ಯ ಮೂಲಕ ಉಪದೇಶ ತಾರತಮ್ಯದ ಭೇದವನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಈ ಸೂತ್ರದಲ್ಲಿ ಅಧಿಕಾರ ತಾರತಮ್ಯ, ಅಧಿಕಾರ ಭೇದವಾದಂಥ ಅಧಿಕಾರಗಳು ಇರ್ತಾವಲ್ಲ, ಅದ್ರ ಪ್ರಕಾರ ಉಪದೇಶವನ್ನು ನಾನಾ ರೀತಿಯಿಂದ ಹೇಳ್ತಾರೆ. ತಾರತಮ್ಯದ ಭೇದವನ್ನು ಹೇಳ್ತಾರೆ. ಇಲ್ಲಿ ಯಾವುದು ಅಂತ ಸೂತ್ರ 2ನೇದ್ದು ನೋಡೋಣ. 2ನೇ ಸೂತ್ರದಲ್ಲಿ ಹೇಳ್ತಾರೆ, ತರುಣಿ ಸೂಚಕನು ವಾಚಕನು ಕಾರಕನೆಂದು ಗುರು ಮೂವರ ಅಂದವನು ಕೇಳು ಅಂತ ಹೇಳ್ತಾರೆ. ಮೂವರವರ ಅಂದವನ್ನು ಕೇಳು ಅಂತ ಹೇಳ್ತಾರೆ. ತರುಣಿ ಅಂದರೆ ಪ್ರೌಢ ವಯಸ್ಸುಳ್ಳಂಥ ಮೈತ್ರಾದೇವಿ, ಅಲ್ಲಿ ಕೇಳಕ್ಕೆ ಕೂತ್ಕೊಂಡಾಗೆ ಆ ವಿಚಾರವನ್ನು ವರ್ಣನೆ ಮಾಡ್ತಾರೆ ಅವರು. ಇಲ್ಲಿ ಸೂಚಕನು ಅಂದರೆ ಸನ್ಮಾರ್ಗವನ್ನು ತಿಳಿಸುವಂಥವನಿಗೆ ಸೂಚಕ ಗುರು ಅಂತ ಹೇಳ್ತಾರೆ. ಮತ್ತು ವಾಚಕನು ಅಂತಂದ್ರೆ ಬ್ರಹ್ಮದಾಚಾರವನ್ನು ಹೇಳುವಂಥವನಿಗೆ ವಾಚಕ ಗುರು ಅಂತ ಹೇಳ್ತಾರೆ. ಕಾರಕ ಗುರು ಅಂದರೆ ಬ್ರಹ್ಮಾತ್ಮರ ಅಭೇದವನ್ನು ಮಾಡಿಸುವಂಥವನು, ಈತ ಇನ್ನೂ ಮೇಲ್ಮಟ್ಟದವ. ಯಾಕಂದ್ರೆ ಈತ ಏನಂತಂದ್ರೆ ಕಾರಕ ಗುರು ಅಂದರೆ ಬ್ರಹ್ಮ ಆತ್ಮ ಎರಡು ಒಂದೇ ಅದಾವ, ಅಭೇದವನ್ನು ಹೇಳುವಂಥವನು ಮಾಡಿಸುವಂಥವನು ಈತಗೆ ಏನು ಹೇಳ್ತಾರೆ, ಕಾರಕ ಗುರು ಅಂತ ಕೂಡ ಹೇಳ್ತಾರೆ. ಯಾಕಂದರೆ ಸೂಚಕ ವಾಚಕ ಕಾರಕ ಅಂತ ಹಿಂಗೆ 3 ಗುರುಗಳು 3 ಪ್ರಕಾರದಿಂದ ಅದಾರ. ಅವರ ಲಕ್ಷಣಗಳು ಮುಂದೆ ಹೇಳ್ತಾರೆ, ಭಾಳ ಅದ್ಭುತವಾಗಿ ಹೇಳ್ತಾರೆ. ಈ ಸೂಚಕ ಗುರು, ವಾಚಕ ಗುರು ಮತ್ತು ಕಾರಕ ಗುರು ಇವುಗಳ ಬಗ್ಗೆ. ಸೂಚಕ ಗುರು ಅಂದರೆ ಏನು ಮಾಡ್ತಾನೆ ರೀ ನೋಡ್ರಿ, ಗುರುಗಳ ಬಳಿ ಇಂಥ ಹಿಂಗೆ ಇರ್ತಾವ ಅಲ್ಲ. ಇಲ್ಲಿ ಈಗ ಆತ ಏನು ಉಪದೇಶ ಮಾಡ್ತಾನೆ, ಸೂಚಕ ಗುರು ಯಾರಿಗೆ ಉಪದೇಶ ಮಾಡ್ತಾನೆ, ಹೆಂಗೆ ಉಪದೇಶ ಮಾಡ್ತಾನೆ ಅನ್ನೋದಕ್ಕಾಗಿ 1ನೇ ನುಡಿಯಲ್ಲಿ ಹೇಳ್ತಾರೆ. ನೀಚರ ಏನು ಹೇಳ್ತಾರೆ, ನೀಚರ ಅಖಿಳ ವಿಷಯ ವೃತ್ತಿ ಗೆಡಿಸಿ ಆತ್ಮಾಚಾರ ಮಾರ್ಗವರ್ತಿಗಳಾಗಿ ಯೋಚನೆವಿಡಿದು ಬೋಧಿಸಬಲ್ಲವನು ತಾನೇ ಸೂಚಕ ಗುರುವೆಂದೆನಿಸಿರ್ಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ನೀಚರ ಅಂದರೆ ಇಲ್ಲಿ ದುರ್ಜನರ, ಅಖಿಳ ಅಂದರೆ ಎಲ್ಲ ವಿಷಯಕಾರ. ಯಾಕಂತಾರೆ ವಿಷಯ ವೃತ್ತಿಗೆಡಿಸಿ ಅಂದರೆ ವಿಷಯಕಾರ ಚಿಂತನ ವೃತ್ತಿಯನ್ನು ಬಿಡಿಸುವಂಥದ್ದು. ಬಹಳಷ್ಟು ಒಂದು ಕೆಟ್ಟ ಗುಣಗಳಿಂದ ಕೂಡ್ಕೊಂಡಿರ್ತಾರೆ, ದುಷ್ಟ ಗುಣಗಳಿಂದ ಕೂಡ್ಕೊಂಡು ದುರಾಚಾರದಲ್ಲಿ ತತ್ಪರರಾಗಿರ್ತಾರೆ ಅವರು. ಬಹಳ ಜನ ಇರ್ತಾರೆ ನೋಡ್ರಿ. ಯಾಕಂದ್ರೆ ದುರ್ಗುಣಗಳಿಂದ ಕೂಡಿರ್ತಾರೆ, ದುರಾಚಾರರಾಗಿರ್ತಾರೆ, ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾರೆ, ದುಷ್ಟರಾಗಿರ್ತಾರೆ. ಅಂದ್ರೆ ಅವ್ರೇನಿರ್ತಾರೆ, ಅದಕ್ಕೆ ಹೇಳ್ತಾರೆ, ಎಂತೊಲಿವನು ತನಗಿನ್ನೆಂತೊಲಿವನು ಕರ್ಣತ್ರಯ ದೋಷ ಮೇರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನು ಅಂತ ಬರ್ತಾವೆ ಮುಂದೆ. ಅದಕ್ಕೆ ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಪೇಕ್ಷೆ ಸೇವನೆ, ಹಿಂಸೆ, ಪರಿವಿಡಿದ ಈ 4 ಪಾತಕಗಳು ಪಾಮರ ಜನ್ಮವಿ ಅಂತ ಬರ್ತಾವೆ. ಹಾಗಾಗಿ ಇಲ್ಲಿ ಕೂಡ ಏನಾಗ್ತದ, ಇವರು ದುಷ್ಟ ಗುಣಗಳಿಂದ ಕೂಡಿರ್ತಾರೆ, ದುರಾಚಾರದಲ್ಲಿ ಮುಳುಗಿರ್ತಾರೆ, ತತ್ಪರರಾಗಿರ್ತಾರೆ. ಅಂದ್ರೆ ಜೂಜು, ಪರದ್ರವ್ಯ ಅಪಹರಣ ಮೊದಲಾದ ಇಂಥ ಕೆಟ್ಟ ಕೆಲಸಗಳಲ್ಲಿ ತೊಡಗಿರ್ತಾರೆ ಇವರು. ಆಯಿತಾ.
ಯಾಕಂದ್ರೆ ಜೂಜಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರ ದುಡ್ಡು ಕದ್ಕೊಳ್ಳುವಂಥದ್ದಾಗಿರ್ಬೋದು, ದುಡ್ಡು ಇನ್ನೊಬ್ಬರ ಅಪಹರಣ, ಯಾಕಂದ್ರೆ ಈ ದುಡ್ಡನ್ನು ಅಪಹರಣ ಮಾಡುವಂಥದ್ದಾಗಿರ್ಬೋದು. ಇವೆಲ್ಲ ಏನು ಮಾಡ್ತಾರಂದ್ರೆ ದುಷ್ಟ ಗುಣಗಳಿಂದ ಕೂಡ್ಕೊಂಡು ಇವೆಲ್ಲ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಯಾಕಂದರೆ ಅಂಥ ಜನರೊಡನೆ ಕೂಡಿ ಅವರಂತೆ ನಟಿಸಿ ನೋಡ್ರಿ, ಅಂಥ ಜನರ ಜೊತೆ ಕೂಡ್ತಾನಿತ, ಕೂಡಿ ಅವರಂಗೆ ಇದ್ದಂಗೆ ಮಾಡ್ತಾನೆ, ಇದ್ದಂಗೆ ಮಾಡಿ ಅವರ ದುರ್ಗುಣಗಳನ್ನು ಕೆಡಿಸಿ ಅವ್ರ ಜೊತೆ ಇರುವಂಗೆ ಮಾಡ್ತಾನೆ, ಅಲ್ಲಿ ಇದ್ದಂಗೆ ಮಾಡಿ ನಟಿಸ್ದಂಗೆ ಮಾಡ್ತಾನೆ, ಮತ್ತು ಅವ್ರ ದುರ್ಗುಣಗಳನ್ನು ಕೆಡಿಸಿ ಉಪಾಯದಿಂದ ಅವ್ರನ್ನ ಸನ್ಮಾರ್ಗಕ್ಕೆ ತರ್ತಾನೆ. ನೋಡ್ರಿ, ಸನ್ಮಾರ್ಗಕ್ಕೆ ತಂದು ಅವರಿಗೆ ಒಂದು ಸದ್ಗತಿಯನ್ನು ಕೊಡಿಸುವಂಥವ್ನು ಯಾರು? ಸೂಚಕ ಗುರು. ಇದಕ್ಕೆ ಸೂಚಕ ಗುರು ಅಂತ ಇದ್ದಾರೆ. ಅವ್ರು ಮೊದಲು 6 ಮಂದಿ ಗುರುಗಳನ್ನು ಹಿಂದೇನು ಬರ್ಕೊಂಡು ಬಂದಾರಲ್ಲ, ಎಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ, ಅಲ್ಲಿ ಕಾಮ್ಯ ಗುರು, ನಿಷೇಧ ಗುರು ಅಂತ ಅವ್ರು ಮತ್ತೆ ಕೆಳಗಿನದ್ರಾಗ ಬರ್ತಾರೆ. ಆದರೆ ಈತ ಸೂಚಕ ಗುರು ಏನು ಮಾಡ್ತಾನೆ, ಭಾಳಷ್ಟು ಕೆಟ್ಟ ದುಷ್ಟಿಕೆ ಕಾರ್ಯಗಳಲ್ಲಿ ತೊಡಗಿದಂಥ ಒಂದು ಜನರಿಗೆ ಆತ ಅವರಂಗೆ ಇದ್ದು ಅವ್ರ ಜೊತೆನೇ ಮಾತಾಡಿ ಕುಂತು ನಿಂತು ಅವರ ಕೆಟ್ಟ ಗುಣಗಳನ್ನು ಬಿಡಿಸಿ ಅವ್ರ ಸದ್ಗತಿಯನ್ನು ಆ ದಾರಿಗೆ ತರ್ತಾನೆ. ಈತಗೆ ಏನು ಹೇಳ್ತಾರೆ? ಸೂಚಕ ಗುರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡ್ರಪ್ಪ ಇಂಥದ್ರಿಂದ ಭಾಳ ಕಷ್ಟ ಆಗ್ತದೆ, ಅದನ್ನು ಯಾಕೆ ಮಾಡಕತ್ತಿರೋ, ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಅವರಿಗೆ ವಿನಯದಿಂದ ಅವರಿಗೆ ತಿಳಿಸಿ ಹೇಳುವಂಥದ್ದು, ಅವರಂಗೆ ಇದ್ದು ಅವರಿಗೆ ಚೆನ್ನಾಗಿ ಗುಣ ಅದರಿಂದ ಹೊರಗೆ ಬರುವಂಥದ್ದು, ಈ ರೀತಿ ಮಾಡ್ತಾನಂತ. ದುರ್ಗುಣಗಳನ್ನು ಬಿಡಿಸಿ ಇಂಥ ಒಂದು ಸನ್ಮಾರ್ಗಕ್ಕೆ ತೊಗೊಂಡು ಬರ್ತಾನೆ. ಯಾರು? ಸೂಚಕ ಗುರು. ಮತ್ತು ಈತ ಏನು ಮಾಡ್ತಾನೆ? ವಾಚಕ ಗುರು ಏನು ಮಾಡ್ತಾನೆ ರೀ ಅಂದ್ರೆ 2ನೇ ನುಡಿಯಲ್ಲಿ ಹೇಳ್ತಾರೆ, ಆಚಾರ ನಿಷ್ಠರೆನಿಸುವರ್ಗೆ ಬ್ರಹ್ಮವಾದಾಚಾರವಲ್ಲದೇನಿಲ್ಲೆಂದು ರೋಚಿಸುವಂತೆ ತಿಳಿಹಬಲ್ಲೊಡ ಅವನು ವಾಚಕ ಗುರುವೆಂದು ಬಗೆಯುವುದು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರ? ಇಲ್ಲಿ ಆಚಾರ ನಿಷ್ಠರೆನಿಸುವರಿಗೆ ಅಂತಂದ್ರೆ ಕ್ರಿಯಾಚಾರದಲ್ಲಿ ತತ್ಪರರಾದವರಿಗೆ ಅಂದ್ರೆ ನೋಡ್ರಿ, ದೇಹಾತ್ಮ ಬುದ್ಧಿ ಯಾವಾಗಿರ್ತದೆ, ದೇಹವೇ ನಾನು ಅನ್ನುವಂಥ ಭಾವ ಇದ್ದಾಗ ಕರ್ಮ ನಡೀತಾವೆ. ಈಗ ವೇದಗಳಲ್ಲಿ ಏನು ಮಾಡಿದ್ದಾರೆ? ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನಕಾಂಡ ಅಂತ ಇಟ್ಟಿದ್ದಾರೆ. ಕರ್ಮಕಾಂಡದಲ್ಲಿ ಮುಖ್ಯವಾಗಿ ಕರ್ಮಗಳನ್ನು ಮಾಡ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅವರು? ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳ ಸಿಲುಕಿ ಅಂಬಲಿಸಿದ್ರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳಿದರು. ಇಲ್ಲಿ ಕೂಡ ಹೇಳ್ತಾರೆ ಕರ್ಮ ಎಲ್ಲಿ ನಡೀತದ ಅಂದ್ರೆ ಮಿಥ್ಯೆ ಆಗಿರುವಂಥ ಈ ಶರೀರವನ್ನು ಹಿಡ್ಕೊಂಡಾಗ, ಈ ಶರೀರ ನಾನು ಅಂದಾಗ ಅಲ್ಲಿ ಕರ್ಮಗಳು ನಡೀತಾವೆ. ಶರೀರ ನಾನು ಅಲ್ಲ ಅಂದಮೇಲೆ ಕರ್ಮಗಳು ಹೆಂಗೆ ನಡೀತಾವೆ ಹೇಳ್ರಿ? ಈಗ ನಾವೇನೋ ಒಂದು ಪೂಜೆ ಮಾಡಬೇಕಾಗ್ಯದ, ಏನೋ ಒಂದು ಜಪ ಮಾಡಬೇಕಾಗ್ಯದ, ಏನೋ ಒಟ್ಟಿನಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗ್ಯದ. ಅವಾಗ ನಾವು ಬರೀ ಕುಂತು ಹಿಂಗೆ ಮಾಡಿದ್ರೆ ಆಗ್ತದೇನ? ಇಲ್ಲಲ್ಲ, ಮಾಡೋದಾಗ್ತದಲ್ಲಿ. ಮಾಡೋದು ಯಾವುದರಿಂದ ಹಿಡ್ಕೊಂಡು ಮಾಡ್ತೀವಿ? ಶರೀರದಿಂದ ಹಿಡ್ಕೊಂಡು ಮಾಡಬೇಕಾಗ್ತದೆ ಈ ಕರ್ಮ. ಅದಕ್ಕೆ ಆ ಶರೀರ ನಿನ್ನ ಜೊತೆಗೂಡಿ ಆ ಭಾವದಲ್ಲಿ ಇಟ್ಕೊಂಡು ನೀ ಮಾಡಿದಂಥ ಕರ್ಮದಿಂದ ಮೋಕ್ಷ ಆಗ್ತದೆ ನಿನಗೆ? ಇಲ್ಲ, ಅದು ಬೇರ್ಪಡಿಸ್ಬೇಕಾಗ್ತದೆ. ಬೇರ್ಪಡಿಸಿದ ಶರೀರನೇ ಇಲ್ಲ ಅಂದ್ರೆ ಕರ್ಮ ಯಾವ ಕೈಯಿಂದ ಮಾಡ್ತೀವಿ? ನೀನು ಶರೀರನೇ ಇಲ್ಲ, ಯಾವುದೂ ಇಲ್ಲಪ್ಪ ನಿನಗೆ, ಶರೀರನೂ ಇಲ್ಲ, ಇಂದ್ರಿಯಗಳು ಇಲ್ಲ, ಏನೂ ಇಲ್ಲ ಅಂದಾಗ ಕರ್ಮ ಹೆಂಗೆ ಮಾಡ್ತಿ ಅಲ್ಲ? ಅದಕ್ಕೆ ಮೇಲ್ಮಟ್ಟಕ್ಕೆ ಕರ್ಮ ಉಪಾಸನೆ ಜ್ಞಾನಕ್ಕೆ ಹತ್ತಿ ಬಿಡೋದು, ಮ್ಯಾಲೆ ಮೆಟ್ಲು ಹತ್ತಿ ಬಿಡೋದು, ಅಲ್ಲೇ ಕೈ ಆಡ್ಸ್ಕೊಂತ ಕುಂದ್ರಂಗಿಲ್ಲ ಕರ್ಮದಲ್ಲೇ. ಅದಕ್ಕೇನು ಹೇಳ್ತಾರೆ? ದೇಹಾತ್ಮ ಬುದ್ಧಿ ಇದ್ದಾಗ ಕರ್ಮಕಾಂಡದಲ್ಲಿ ತೊಡಗಿರ್ತಾರೆ. ಮತ್ತು ಎಷ್ಟು ದಿವಸ ಮಾಡೋನಪ್ಪ? ಹೌದು, ನಾವು ಹೇಳ್ತೀವಿ ಈಗ ಕರ್ಮ ಎಷ್ಟು ದಿವಸ ಅಂತ ಮಾಡ್ತಿದ್ವಿ, ಕೊನೆಗೆ ಮಾಡ್ತಿದ್ವಿ ಎಲ್ಲವನ್ನೀಗ ಹಬ್ಬ ಹರಿದಿನಗಳು ಮಾಡಬಾರ್ದಂತಲ್ಲ. ಯಾಕಂದರೆ ಇದು ಮೇಲ್ಮಟ್ಟದ ವಿಚಾರಗಳು ಬಂದಾಗ ನಾವು ಹೇಳಬೇಕಾಗ್ತದೆ. ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಎಷ್ಟು ದಿವಸ ಕರ್ಮ ಮಾಡ್ತೀವಿ? ಸಾಯೋವರೆಗೂ ಮಾಡ್ತೇನೆ. ಇಷ್ಟು ದಿವಸ ಕರ್ಮ ಮಾಡ್ಕೊತ ಇಷ್ಟು ದಿವಸ ಬಂದಿದ್ದೀನಿ ನೀನು, ಮತ್ತು ಇಲ್ಲಿನ ಹುಟ್ಟಿನಿಂದ ಸಾಯುವವರೆಗೂ ಅದು ಮಾಡಿದೆ ಇದು ಮಾಡಿದೆ ಅಂತ ಮಾಡಿ 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 ಕೊನೆಗೆ ನಿನ್ನ ಮನಸ್ಸಿನಾಗೆ ನೀ ಬ್ಯಾಸ ಇರಲಿಲ್ಲ, ಆದರೆ ಶರೀರಕ್ಕೆ ಸಾಥ್ ಕೊಡೋವಲ್ದು. 40-50 ವರ್ಷ ಆಯ್ತು ರೀ, ಇಲ್ರಿ ಭಾಳ ಮಾಡೀನಿ ಈಗ ಬಂದು ಸುಸ್ತಿರ ಮಾಡವಲ್ಲು, ಮನಾರು ಮಾಡೀನಿ ನನಗೀಗ ಆಗೋವಲ್ರಿ, ಮಾಡ್ಬೇಕಂದ್ರೆ ಆಗೋವಲ್ರಿ ಅಂತ ಕುಂದಿರ್ತಿದ್ದೆ ಅಂದಾಗ ಮತ್ತು ಅಷ್ಟು ದಿವಸ ಮಾಡ್ಕೊತ ಬಂದಿದ್ದೆ. ನಿನ್ನ ಕರ್ಮ ಏನು ನೆಮ್ಮದಿ ಕೊಡಲಿಲ್ಲ ನಿನಗೆ? ಮತ್ತು ಇನ್ನೂ ಮಾಡ್ಬೇಕಂತೀಯಲ್ಲ, ಸಾಯೋವರೆಗೂ ಮಾಡ್ತೀಯ ನೀನು. ಮತ್ತು ಮಾಡಿ ಈಗ ಮಾಡಿ ಏನಾಗ್ಯದ? ಶರೀರ ಸಾಥ್ ಕೊಡವಲ್ದು. ನೆಮ್ಮದಿ ಕೊಟ್ಟಿತ್ತ ನಿನಗೆ ಕರ್ಮ ಇಷ್ಟು ದಿವಸ ಮಾಡಿದ್ದೆಲ್ಲ? ಇಲ್ಲ. ಅದಕ್ಕೆ ಮಾಡಿಲ್ಲ ಅನ್ನಂಗಿಲ್ಲ. ಅದರಿಂದ ಏನಾಗ್ತದಂದ್ರೆ ಅದ್ರ ಫಲ ಅಂತಕಣ ಶುದ್ಧಿ ಆಗ್ತದೆ. ಶುದ್ಧಿ ಆದಮೇಲೆ ಮತ್ತು ಅಲ್ಲೇ ಕುಂದ್ರಂಗಿಲ್ಲ, ಮತ್ತು ಮುಂದಕ್ಕೆ ಹೋಗುವಂಥದ್ದು ಇರ್ತದೆ.
ಅದಕ್ಕೆ ಇಂಥ ಒಂದು ದೇಹಾತ್ಮ ಬುದ್ಧಿಯಿಂದ ಜನ್ಮ ಜನ್ಮಾಂತರ ಇದೇ ಕರ್ಮದಲ್ಲೇ ಬಿದ್ದು ಒದ್ದಾಡಿ ಅದಕ್ಕೆ ಇಂಥ ಒಂದು ಕರ್ಮದ ಬಲೆಯಲ್ಲೇ ಬಿದ್ದು ಬಿದ್ದು ಸತ್ಕೊಂಡು ಹೋಗಿದೆ. ಈ ಗುರುನಾಥ್ ಹೇಳಕತ್ತೇನೆ ನೋಡಪ್ಪ, ಇಂಥದ್ದೆಲ್ಲ ಮಾಡೋದು ಬೇಡ. ಅದಕ್ಕೆ ಹೇಳಕತ್ತಾನೆ ನೋಡ್ರಿ. ಅದಕ್ಕೆ ಕರ್ಮಕಾಂಡಯುಕ್ತ ಕ್ರಿಯೆಗಳಲ್ಲಿ ತತ್ಪರಾಗಿರುವಂಥ ಜನಗಳಿಗೆ ಇವುಗಳಿಂದಲೇ ನಮಗೆ ಗತಿ ಎಂದು ತಿಳಿಸಿಕೊಡುವಂಥ ಕುರಿತು. ಯಾಕಂದ್ರೆ ಇದೇ ಗತಿ ನಮಗೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಇದು ಮಾಡಿದ್ರೇ ನಮಗೆ ಇಂಥ ಗತಿ ಅಂತ ಹೇಳ್ಬಿಟ್ಟು ಕುಂತಿರ್ತಾರಲ್ಲ, ಅವರಿಗೆ ಹೇಳ್ತಾನೆ ನೋಡು, ಈ ಕರ್ಮದಲ್ಲೇ ನೀವು ಕುಂತಂದ್ರೆ ನಿನಗೆ ಯಾವ ಜನ್ಮಕ್ಕೂ ಆನಂದ ಆಗಂಗಿಲ್ಲ, ಎಂಥದ್ದು ಮುಕ್ತಿ ಆಗಲ್ಲ ನಿನಗೆ. ಅದಕ್ಕೆ ಇವುಗಳಿಂದ ನಿನಗೆ ಮುಕ್ತಿ ಸಾಧ್ಯ ಇಲ್ಲವೇ ಇಲ್ಲ. ಇವು ಹೆಂಗದವ, ಬಂಧನಕ್ಕೆ ಸಾಧನ ಆಗಿದೆ ಇದು ಕರ್ಮ. ಮತ್ತು ನೀವು ಬಂಧಕ್ಕೆ ಹೋಗ್ತಿದೆ. ಕರ್ಮ ಮಾಡೋದ್ರಿಂದ ಏನಾಗ್ತಂದ್ರೆ ನೀವು ಬಂಧನಕ್ಕೆ ಒಳಗಾಗ್ತಿದೆ. ಆದರೆ ಬಂಧನದಿಂದ ಬಿಡಿಸ್ಕೊಳ್ಳೋ ತಾಕತ್ತು ಕರ್ಮದಲ್ಲಿ ಇಲ್ಲ. ನಾನು ಕರ್ಮ ಮಾಡಾಕತ್ತೀನಿ ರೀ, ಈ ಬಂಧನದಿಂದ ಪಾರಾಗ್ತೀನಿ, ಜನನ ಮರಣದಿಂದ ನಾನು ಪಾರಾಗ್ತೀನಿ ಅನ್ನುವಂಥ ಶಕ್ತಿ ಅದ್ರಾಗಿಲ್ಲ, ಕರ್ಮದಲ್ಲಿಲ್ಲ. ನೋಡ್ರಿ, ಭಾಳಷ್ಟು ವಿಚಾರ ಹೇಳತ್ತಾರೆ. ಇದರಿಂದ ಏನಾಗ್ತದಂದ್ರೆ ಮತ್ತೆ ನೀವು ಬಂದಿದ್ದೀರಿ, ಇಷ್ಟು ಜನ್ಮದಲ್ಲಿ ಬಂದಿದ್ದಲ್ಲ. ಅದಕ್ಕೆ ಸದ್ಗುರು ವಾಕ್ಯ ನೋಡ್ರಿ, ಕಣ್ಣು ತೆಗೆದು ಬಿಡ್ಬೇಕು. ಹಿಂಗೆ ಕಣ್ಣು ಮುಚ್ಚಿರ್ತೀವಿ, ಹೌದಾ? ನಾವು ಯಾವಾಗ ಸದ್ಗುರುವಿನ ಮುಂದೆ ಕುಂತಾಗ ಕಣ್ಣು ಮುಚ್ಕೊಂಡಿರ್ತೀವಿ, ಗೊತ್ತಿರಂಗಿಲ್ಲ ನಮಗೆ. ಈಗ ಮಗು ಹುಟ್ಟಿದ ತಕ್ಷಣ ಕಣ್ಣು ಹಿಂಗೆ ಒಂದೊಂದು ಸಲ ಹಿಂಗೆ ಕಣ್ಣು ಹಿಂಗೆ ಮುಚ್ಚಿರ್ತದೆ, ಪಟ್ನ ಹಿಂಗೆ ತೆಗೆದು ಪಿಳಿ 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 ನೋಡ್ತದೆ ನೋಡ್ರಿ ಪಟಕ್ಕನ ಹುಟ್ಟಿದಾಗ. ಅದ್ರಂಗ ಇಲ್ಲಿ ಯಾವಾಗ ಗುರುವಿನ ಮುಂದೆ ಕುಂತೀವಿ, ಯಾವ ವಿಚಾರಗಳು ನಮಗೆ ಬಿಡೋದಿಲ್ಲ. ಒಂದೊಂದು ವಿಚಾರ ಬಡಿದ್ರೆ ಕಣ್ಣು ಪಿಳಿ 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 ಬಿಟ್ಬಿಡ್ಬೇಕು ಹಂಗೆ. ಯಾಕಂದ್ರೆ ಹಂಗದ ವಿಚಾರಗಳು ಕೇಳಿದ್ದೆ ನಾವು. ನೋಡ್ರಿ, ಮನುಷ್ಯಾಗ ಎಷ್ಟರ ಕರ್ಮ ಮಾಡಲಿ ಬೇಸರ ಬರ್ತದೆ. ಈಗ ಒಬ್ಬೊಬ್ರು ಅಂತಾರೆ ನೋಡ್ರಿ, ಮೊನ್ನೆ ಒಂದು ಇದ್ರಾಗ ನೋಡಿದೆ ನಾನು, ಒಬ್ಬಾಕಿಗೆ ಎಷ್ಟು ಬೇಸರ ಬಂದದ. ಇವ್ವ ಏನು ಮಾಡ್ಲವ ತಾಯಿ, ಈ ಹಬ್ಬ ಹರಿದಿನಗಳಿಗೆ ಯಾಕೆ ಬರ್ತವೋ ಏನಿಲ್ಲ, ಅದು ತೊಳೆಯೋದು ಇದು ತೊಳೆಯೋದು, ತಿಕ್ಕೋದು ತೊಳೆಯೋದು, ಊಟ ಇಲ್ಲ ಏನಿಲ್ಲ, ಇವು ಯಾಕಾರ ಬಂದು ನಮ್ಮ ಮೂಲ ಆಗ್ತವೆ ಅನ್ನೋದು ಬೇಸರ ಪಟ್ಕೊಂಡು ಹೇಳ್ತಾ ಇದ್ದಳು ಬೇಕಿ. ಅದಕ್ಕೆ ಮಾತಾಡ್ತೀನಿ, ಎಷ್ಟಾದರೂ ಕೂಡ ಇದು ಕರ್ಮ ಬೇಸರ ಬರ್ತದ್ರಿ. ಬೇಸರ ಬರಂಗಿಲ್ಲ ಅಂತ ಅಂದ್ರೇ ಮತ್ತೆ ತಿರ್ಗಾಡ್ಬೇಕಾಗ್ತದೆ ನೋಡ್ರಿ. ಬೇಸರ ಬರಬೇಕು, ಬೇಸರ ಬಂದು ಎಷ್ಟು ಮಾಡ್ಬೇಕಪ್ಪ, ಸಾಕಾಗಿಬಿಡ್ತಪ್ಪ ಅನ್ನಂಗೆ ಆಗ್ಬೇಕು. ಇದನ್ನು ಬೇಸರ ಬಂದೆ ಮೈತ್ರಿ ದೇವಿ ಅಂದಳಿ, ಅಪ್ಪ ನಾನು ಸಾಕಾಗಿಬಿಟ್ಟದಪ್ಪ, ಮಾಡನ್ ಬೇಡ ನೀನು, ಅದು ಮಾಡು ಇದು ಮಾಡಿ, ನನ್ನ ಕೈಲಿ ಆಗಂಗಿಲ್ಲ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಒಳೆದು ಸನ್ನುತ ನಿಜ ಸುಖದೋಳು ಆ ನಿಜ ತೀರ್ಪು ಹಿತಕ್ಕಿದೆ ಮತ್ತು ಅನ್ಯವಿಲ್ಲೆಂದೇನಪ್ಪ ಸದ್ಗತಿಯನ್ನೇ ಪೇಳೆನಗೆ ಅಮಳಾತ್ಮ ಅಂತ ಹೇಳ್ತಾಳೆ. ಅಬ್ಬಾ ಎಂಥ ಮಾತ್ರೆ. ಬೇಸರ ಬಂತು ಅಂದಾಗ ಸದ್ಗುರು ಹೇಳ್ತಾನ, ನೋಡಿ ನೀನು ಕರ್ಮ ಭಾಳ ಮಾಡ್ಕೊತ ಬಂದಿದ್ದೀನಿ, ಇನ್ಯಾಕೆ ಅದು ಕರ್ಮ ಯಾವುದು ನಿನ್ನಿಂದ ತಿಳಿಸಿಕೊಡ್ತದೆ, ಅದೆಲ್ಲ ಮಿಥ್ಯೆ ಅದ, ನೀನು ಮಾಡುವಂಥ ನೀನು ತಿಳ್ಕೊಳ್ಳೋವಂಥ ಒಂದು ಸತ್ಯ ಇದೆ, ನೀನೇ ಪರಮಾತ್ಮ ಸ್ವರೂಪ ಇದೆ ಅಂದಾಗ ನಾವು ಜಾಗ್ರ ಆಗಿಬಿಡಪ್ಪ. ಅಬ್ಬಾ ಹೌದಲ್ಲ, ಮಾಡಿ 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 ಸಾಕಾಗ್ಯದು. ಸದ್ಗುರುನಾಥ್ ಹೇಳಕತ್ತಾನೆ, ದೊಡ್ಡ ವಾಕ್ಯ ಹೇಳಕತ್ತಾನೆ. ಯಾರು ಹೇಳಿರಲಿಲ್ಲ ಈ ಮಾತು. ಅಪ್ಪ ಅಮ್ಮ ಯಾರನ್ನ ಕಿವಿಯಾಗ ಇಟ್ರನ್ನು ಹೇಳಿದ್ರನ್ನು ನಿನಗೆ ಇಂಥದ್ರಿಂದ ಬಿಡುಗಡೆ ಮಾಡಿ ಇನ್ನೂ ಎದುರಿಸಿದ್ರು. ದೇವ್ರು ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದ ನಿನಗೆ ಹಂಗೆ ಮಾಡ್ತದೆ. ಹೌದು, ನೀನು ಒಳ್ಳೆ ದಾರಿಗೆ ಬರಲಿ ಅಂತ ಹೇಳಿರ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಎಷ್ಟು ದಿವಸ ಅದ್ರಾಗ ಕುಂದ್ರವ್ ನೀನು, ಮಾಡಿ 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 ಸಾಯವ ನೀನು. ಮತ್ತಿದು ಇಲ್ಲಿಗೆ ಮುಗಿತೇನಂದ್ರೆ ಮತ್ತೆ ಹಂಗೆ ಮಾಡ್ಕೊತ ಎದ್ದಳವನೇ ನೀ, ಮತ್ತೆ ಬರೋವನೇ. ಇದು ಇಲ್ಲಿಗೇನು ನಿಲ್ಲಂಗಿಲ್ಲ ಇದು. ಈ ಕರ್ಮ ಇಲ್ಲಿಗೆ ನಿಲ್ಲಂಗಿಲ್ಲ. ಮತ್ತೆ ಮಾಡ್ಕೊತ ಸಾಯೋದು, ಮತ್ತೆ ಮಾಡ್ಕೊತ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಮಾಡ್ಕೊತ ಹುಟ್ಟೋದು. ಇನ್ನೊಂದು ಸ್ವಲ್ಪ ಜನ್ಮಗಳು ಜಾಸ್ತಿನೇ ಆಗ್ತಾವ ವಿನಃ ಕಡಿಮೆ ಆಗಲ್ಲ ನಿನಗೆ. ಯಾವಾಗ ಈ ಕರ್ಮ ಮಾಡಿ 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 ಸಾಕಾಗಿ ನೀನು ಪುಣ್ಯನೂ ಜಾಸ್ತಿ ಆದಾಗ ಸದ್ಗುರುನಾಥ ಸಿಕ್ಕಾಗ ನೀನು ಅಲಕ್ಷ್ಯ ಮಾಡಿ ಬಿಟ್ಟೆ ಅಂದ್ರೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೆ ಮೊದಲ ಸದ್ಗುರು ಸಿಕ್ಕಾಗ ನೀ ತಿಳ್ಕೊ, ಪರಮಾತ್ಮನ ಸ್ವರೂಪದನ್ನ ಆತ ಏನೋ ಹೇಳಕತ್ತೇನೆ ನಾನು ತಿಳ್ಕೋಬೇಕು ಅಂತ ನೀ ಅಂದಾಗ ಗೆದ್ದು ಬಿಡ್ತಿದ್ದಿ. ಆತ ಹೇಳತ್ತ, ನೋಡಪ್ಪ ಇವೆಲ್ಲ ಕರ್ಮ ಉಪಾಸನೆಗಳು ಯಾತಕ್ಕೆ ಮಾಡಿದೆ ಅಂದ್ರೆ ಭಗವಂತನ ಕಾಣಕ್ಕೆ ಮಾಡಿದೆ, ಹೌದಲ್ಲ? ಸುಮ್ಮನೆ ಭಗವಂತಂದ್ರೆ ಯಾರು? ಸುಖದ ಸ್ವರೂಪತ. ಮುಕ್ತಿ ಅಂದ್ರೇನು? ಆನಂದದು. ಮತ್ತು ಅದನ್ನು ಬಯಸಿಬಿಟ್ಟೆ ಮಾಡಿದೆ ಇಷ್ಟು ದಿವಸ. ಈಗ ಆ ಸ್ವರೂಪನೇ ನೀನೇ ಅಪ್ಪ ಅಂತ ಹೇಳಿದಾಗ ನಿಚ್ಚಳಾಗಿ ಬಿಡ್ಬೇಕು, ಮುಗೀತನ್ಬೇಕು. ಯಾರನ್ನ ಬೈದ್ರಂದ್ರೆ ಸಾಯಲ್ತನ ಮಾರಿ ನೋಡ್ಲಾರ್ದವ ನೀನು ಸದ್ಗುರು ವಾಕ್ಯ ತೊಗೊಳಕ್ಕೆ ಯಾಕೆ ಗಡ 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 ನಡುಗ್ತಿದೆ ಅಂತಾರೆ ಮಹಾತ್ಮರು. ಯಾಕೆ ಅನ್ಸುತ್ತಿದೆ? ಯಾರೋ ಒಂದು ಫೋನ್ನಾಗ ಬೈದ್ರಂದ್ರೆ ಚಂತನ ಹೊತ್ಕೊಂತ ಕುಂತಿರ್ತಿದ್ದಿ, ಅವ್ರು ಹಿಂಗೆ ಮಾಡಿದ್ರೆ ಸಾಯಲ್ತನ ಅವ್ರು ಮಾರಿ ನೋಡಂಗಿಲ್ಲ. ಇಂಥದಕ್ಕೆಲ್ಲ ಇರಿಸಿ ಬರ್ತದೆ, ಇಲ್ಲಿ ಬರಂಗಿಲ್ಲ ನಿನಗೆ. ಹೌದು, ಗುರುನಾಥ ನೀನೇ ಪರಮಾತ್ಮ ಅಂತೇಳಿ ಇನ್ನು ಎಲ್ಲಿ ನೋಡೋಕೆ ಹೋಗ್ತಿ ಪರಮಾತ್ಮಗೆ?
ಬೇರೆ ಕಡೆ ನೋಡಕ್ಕೆ ಹೋಗ್ತೀಯನ್ನು ಮೂರ್ಖ ಅಂತಾರೆ ಅವ್ರು. ಸುಳ್ಳು ಹೇಳಕತ್ತೆ ನೆನತ್ತ ನಿನಗೆ. ಹಾಂ, ಅದಕ್ಕೆ ಮಹಾತ್ಮರು ಹೇಳಿದ ತಕ್ಷಣ ನಮಗೆ ಬಡ್ದು ಬಿಡಬೇಕು. ಅರೇ ಇಷ್ಟು ನಿಚ್ಚಲಾಗಿ ಬಿಡ್ಬೇಕು. ಅವ್ರು ಹಂಗೆ ಹೇಳ್ತಾರ, ನಾನು ಹಿಂಗೆ ಮಾಡ್ತೀನಿ ಅಂತ ಗಡಗಡ ಗಡಗಡ ನಡಿಗ್ಬಿಟ್ಟೆ. ಇವತ್ತೇನಾಗಿಬಿಡ್ತದೆ ಏನಿಲ್ಲ, ಇವತ್ತೇನೂ ಮಾಡಲಿಲ್ಲ, ಕರ್ಮ ಮಾಡಲಿಲ್ಲ, ಇವತ್ತೇನೂ ಮಾಡಲಿಲ್ಲ. ಸದ್ಗುರು ಮಾತನ್ನು ಆ ಕಡೆ ತಳ್ಳಿ ಆತನ ಬಲ್ಲೆ ಬಿಡೋದು, ಮುಂದೆ ನಾನು ಮಾಡೋದಂದ್ರೆ ನೀ ಏಸು ಜನ್ಮಕ್ಕೆ ಉದ್ಧಾರ ಆಗ್ತೀಯಪ್ಪ. ಆಗಂಗಿಲ್ಲ. ಈತ ಹೇಳ್ತಾನ, ನೋಡಪ್ಪ, ಕರ್ಮದಲ್ಲಿ ಕುಂತು ಸುಖ ಆಗಲಿ ಅಂತ ಕುಂದ್ರಬೇಡೋ, ನಿನಗೆ ದುಃಖನೇ ಐತೆ ಅದರಲ್ಲಿ. ಇವತ್ತು ಕರ್ಮ ಮಾಡ್ತಾರಂದ್ರೆ ಯಾತಕ್ಕಾಗಿ ಮಾಡ್ತಾರ? ಸುಖ ಆಗಲಿ ಅಂತ ಪೂಜೆ ಪುರಸ್ಕಾರ ಹಲವಾರು ಯಜ್ಞ ಯಾಗಾದಿಗಳನ್ನು ಜಪ ತಪಗಳನ್ನು ಭಗವಂತನ ಕಾಣಲಿ ಅಂತ ಮಾಡ್ತಾರೆ, ಸುಖ ಆಗಲಿ ಅಂತ ಮಾಡ್ತಾರೆ, ಎಲ್ಲ ಆನಂದವಾಗಿರಲಿ ಅಂತ ಮಾಡ್ತಾರೆ. ಯಾತಕ್ಕಿರೋದು? ಭಗವಂತ ಅಂದ್ರೆ ಏನು ಅರ್ಥ? ಏನು ಹೇಳು? ಪರಮಾತ್ಮ ಅಂದ್ರೆ ಏನು? ಒಂದು ಕಡೆಗೆ ಏನಾರು ಹಿಂಗೆ ಅದನ್ನು ವಸ್ತು ಅದನ್ನು. ಭಗವಂತ ಅಂದ್ರೆ ಏನು ಅರ್ಥ? ಪರಮಾತ್ಮ ಅಂದ್ರೆ ಏನು ಅರ್ಥ? ಇನ್ನು ಆನಂದದ ಸ್ವರೂಪ ಅದ. ಆ ಸ್ವರೂಪಕ್ಕೆ ಭಗವಂತ ಪರಮಾತ್ಮ ಅಂತ ಹೇಳಿದರು. ಆನಂದ ಸುಖದ ಸ್ವರೂಪ, ಆನಂದದ ಸ್ವರೂಪವಾಗಿರುವಂಥವನಪ್ಪ ಆತ. ಅಂಥ ಒಂದು ಆನಂದದ ನಿಧಿನೇ ನೀನಿದೆ, ಆನಂದದ ಸಾಗರನೇ ನೀನಿದೆ, ಪರಮಾತ್ಮನ ಸ್ವರೂಪನೇ ನೀನಿದೆ ಅಂತ ಹೇಳಿದ್ರು ಕೂಡ ಬೇರೆ ಅದನ್ನು ಪರಮಾತ್ಮ ಗುರು ಹಂಗ ಹೇಳಿಬಿಟ್ಟಾನ, ನಾನ್ಯಾಕೆ ಕೇಳಬೇಕು? ಆತಗ ಬುದ್ಧಿ ಇಲ್ಲ, ಹೇಳವನಿಗೆ ಬುದ್ಧಿ ಇಲ್ಲ. ನಾವು ಬೇರೆ ಕಡೆ ತಿಳ್ಕೊಂಡ್ಬಿಟ್ಟಿವಿ ಅಂತ ಏನು ಮಾಡ್ತಾರಲ್ಲ, ಮೂರ್ಖ ಅಂತಾರೆ ಮಹಾತ್ಮರು. ಇಷ್ಟು ಕೇಳಿದ್ರು ಕೂಡ ನಾನು ಹಂಗೆ ಮಾಡ್ತೀನಿ, ಮೊದಲೇನು ಹಿಡ್ಕೊಂಬಂದಿನಿ, ಈ ಕಡೆ ಬೇರೆನೂ ಬಿಡಂಗಿಲ್ಲ, ಈ ಕಡೆ ಹಗ್ಗನೂ ಬಿಡಂಗಿಲ್ಲ ಅಂತ ಕುಂತವ್ರು ಭಾಳ ಮಂದಿ ಇದಾರ. ಮತ್ತು ಮ್ಯಾಲೆ ಬಾ ಅಂದ್ರೆ ಹೆಂಗೆ ಬರೋಕ್ಕಾಗ್ತದೆ ಹೇಳ್ರಿ? ಅಲ್ಲೇ ಒದ್ದಾಡ್ಬೇಕಾಗ್ತದ. ಆ ಕಡೆ ಮ್ಯಾಲೂ ಬರಲಿಲ್ಲ, ಈ ಕಡೆ ಕೆಳಗೆ ಹೋಗಲಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕೊರಳಲ್ಲಿ ಕಟ್ಟಿದ ಬೆಂಡು, ಕಾಲಲ್ಲಿ ಕಟ್ಟಿದ ಗುಂಡು, ಮುಳುಗಲಿಲ್ಲ ತೇಲಲ್ಲ. ಆ ಕಡೆ ಮುಳುಗಾಕೂ ಇಲ್ಲ, ಆ ಕಡೆ ತೇಲಗಾಕನಿಲ್ಲ, ತೇಲಂಗೂ ಇಲ್ಲ, ಹಣೆ ಬರ. ಹಿಂಗೆ ಹೇಳಿದ್ದು ವಚನಗಳ ರೂಪದಲ್ಲಿ. ಹೆಂಗೆ ಹೇಳಿದ್ರು ಅಂದರೆ ಹಿಂಗೆ ತಿಳಿಸಿದ್ರೆ ಹಿಂಗೆ ತಿಳ್ಕೊ. ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ. ಈ ಕಡೆ ಪೂರ್ತಿ ಮಾಡಿ ಈ ಕಡೆ ಸತ್ಕೊಂಡು ಹೋದವನು ಅಲ್ಲ, ಈ ಕಡೆ ಪೂರ್ತಿ ಗುರುವಾಕ್ಯವನ್ನು ಇಟ್ಕೊಂಡು ಮ್ಯಾಲೆ ಬಂದವನು ಅಲ್ಲ. ನೋಡ್ರಿ ಹಿಂಗೆ ಪರಿಸ್ಥಿತಿಗಳು. ಈತ ಏನು ಮಾಡ್ತಾನ? ಕರ್ಮದಲ್ಲಿ ನಿನಗೆ ಮುಕ್ತಿ ಇಲ್ಲ, ಅದ್ರಾಗ ಕುಂದ್ರಬೇಡಪ್ಪ. ಮುಕ್ತಿ ಅಂದರೆ ಏನು ಗೊತ್ತಾಯ್ತಲ್ಲ? ಆನಂದ. ಅದಕ್ಕೆ ಇವು ಬಂಧನಕ್ಕೆ ಕಾರಣ ಆಗ್ತಾವ. ಅದಕ್ಕೆ ನೀನು ಹೆಂಗಿದಿ, ನಿನ್ನಿಂದ ಏನು ತಿಳಿಸಿಕೊಡ್ತಾವ ಅವೆಲ್ಲ ಮಿಥ್ಯೆ ಅದಾವ. ನೀ ತಿಳ್ಕೊಳ್ಳೋ ಅಂಥವನು, ನೀ ಸತ್ಯ ಇದಿ. ಅದಕ್ಕೆ ಇನ್ನು ಹೇಳ್ತಾರೆ ಅವರು, ನೀನು ದೇಹಕ್ಕೆ ಸಾಕ್ಷಿ ಆದಂಥವನು ಇದೀಪ. ನೀನು ಪ್ರತಿಯೊಂದು ನೋಡ್ರಿ, ನೀನು ಸಪ್ರೇಟೇ ಇದೆ. ಒಂದೊಂದು ವಿಚಾರ ಮಾಡಬೇಕು ನಾವು. ಹೌದಲ್ಲಪ್ಪ, ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಇವೆಲ್ಲ ನಾನೇ ತಿಳ್ಕೊತೀನಿ. ಮತ್ತು ನೀ ಮಾತಿನಾಗೆ ಆಡ್ತಿಲ್ಲ. ಗುರು ಹೇಳಕತ್ತೇನಂತಂದ್ರೆ ಹಂಗೆ ಹೇಳ್ತಾರೆ ಬಿಡ್ರಿ ಅಂತ ಅನ್ಬೇಡ. ನೀನು ಆಳವಾಗಿ ವಿಚಾರ ಮಾಡು. ಈಗ ಮತ್ತು ನಾನೇ ಮನಸ್ಸು ಅಂದ್ಬಿಡು ನೋಡಮ್ಮ ಅಂತೇನೆ ಅಲ್ಲ, ನಾನೇ ಶರೀರ ಅಂದ್ಬಿಡು ನೋಡಮ್ಮ ಅಂತೇನೆ. ನಗ್ತೀವಿ, ಹಂಗ್ರಿ ಅಂತೀವಿ, ಹೌದಿಲ್ಲ? ಆದ್ರೆ ತತ್ವ ಗೊತ್ತದ, ಆದರೆ ಆಳವಾಗಿ ಹೋಗಿಲ್ಲ ಅವು ವಿಚಾರಗಳು. ನನ್ನ ಶರೀರ ಅಂತೀನಿ ಖರೆ, ನಾನೇ ಶರೀರ ಅಂತ ಯಾವತ್ತೂ ಅಂದಿಲ್ಲ, ನಾನೇ ಮನಸ್ಸು ಅಂದಿಲ್ಲ, ನಾನೇ ಬುದ್ಧಿ ಅಂದಿಲ್ಲ. ಮತ್ತು ಇಲ್ಲೇ ನೋಡ್ರಿ, ತಿಳ್ಕೊಳ್ರಿ. ನಾನೇ ಮನೆ ಅಂದಿ ನನ್ನ ಯಾವತ್ತಾದ್ರೆ? ಅದೇ ಹಂಗ್ರಿ ಅಂತೀವಿ, ಹೌದಲ್ಲ? ನನ್ನ ಮನೆ ಅಂದೀವಿ, ನಂದದಂತಂದೀನಿ. ಮತ್ತು ನಂದು ಅನ್ನೋದು ಬೇರೆ, ನಾನೇ ಅನ್ನೋದು ಬೇರೆ ಅದ. ಅಂದ್ರೆ ನನ್ನ ಮನೆ ಅದ, ನಾನು ಅಂತ ಹೇಳ್ತೀವಿ. ಅದ್ರಂಗ ಇದು ನನ್ನ ಶರೀರ ಅಂತಂದಾಗ ಶರೀರಗಿಂತ ನೀ ಭಿನ್ನವಾಗಿದೆ. ಇದು ಶರೀರ ನಿನಗೆ ಬಂದದಷ್ಟೇ, ತೋರ್ಯದಷ್ಟೇ. ಇದರಲ್ಲಿರುವಂಥ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತು, ನನ್ನ ಅಹಂಕಾರ ಇವೆಲ್ಲ ನನವು ಅನ್ನಕತ್ತಿದ್ದೆ, ಬಾಯಾಗಿ ಹೇಳಕತ್ತಿದ್ದೆ. ಮತ್ತು ಅದನ್ನು ಸ್ವಲ್ಪ ವಿಚಾರಕ್ಕೆ ಹೋಗು. ಅದಕ್ಕೆ ಈ ದೇಹ ಎಲ್ಲ ನಿನ್ನಿಂದ ತಿಳಿಸಿಕೊಡ್ತದಂದ್ರೆ, ಈ ದೇಹಕ್ಕೆ ಸಾಕ್ಷಿಯಾದಂತಹ ಅದ್ವಯ ಅಂದರೆ ಯಾರು? ಏಕವಾಗಿರುವಂಥವನು ಒಬ್ಬನೇ, ಒಂದೇ ಇರುವಂಥ ವಸ್ತು, ಒಂದೇ ಇರೋದು ಅದ್ವಯ. ಮತ್ತೆಂಗನ ಅಸಂಗಾತ್ಮನ. ಅಸಂಗ ಅಂದ್ರೆ ಯಾವುದು ಸಂಘ ಇಲ್ಲ, ಏನಿಲ್ಲ, ಅದು ಒಂದೇ, ಅದು ಇರೋದು ಒಂದೇನೆ. ಅಷ್ಟ್ರಾಗಿ ಇಷ್ಟೆಲ್ಲ ಗದ್ದಲ ಮಾಡ್ಕೊಂಡು ಕುಂತದ ನೋಡ್ರಿ. ಇದೆಲ್ಲ ಬೆರ್ತು ಅದಲ್ಲ. ಯಾಕಂತಂದ್ರೆ ಬಂಗಾರ ಇರುವಂಥದ್ದು ಒಂದೇ, ಪ್ಯೂರ್ ಚಿನ್ನ ಇರ್ತದೆ. ಅದರ ಎಲ್ಲ ಮಿಕ್ಸ್ ಮಾಡಿ ನಾನಾ ನಾಮ ರೂಪದ ಆಭರಣಗಳನ್ನು ಭಾಳ ಮಾಡಿಬಿಟ್ರು.
ಆದರೆ ಅವೆಲ್ಲ ಮಿಕ್ಸ್ ಮಾಡಿದಂಥ ಆಭರಣಕ್ಕೆ ರೇಟ್ ಭಾಳ ಅದೇನು, ಬೆಲೆ ಭಾಳ ಅದೇನಂದ್ರೆ ಇಲ್ಲ. ಪ್ಯೂರ್ ಚಿನ್ನಕ್ಕೆ ಬೆಲೆ ಭಾಳ ಇರುವಂಥದ್ದು, ಮಿಕ್ಸ್ ಮಾಡಿದಂಥದಕ್ಕೆ ಬೆಲೆ ಇರೋಂಗಿಲ್ಲಲ್ಲ. ಇಲ್ಲಿ ಕೂಡ ಏನು ಆಗ್ತದೆ ಅಂದ್ರೆ, ನೀನು ಇವೆಲ್ಲ ದೇಹಕ್ಕೆ ಸಾಕ್ಷಿಯಾಗಿರುವಂಥದ್ದು, ಅದ್ವಯ ಸಂಗಾತ್ಮ ದಿಂದ ಕೂಡಿದಂಥವು, ನೀನು ಜ್ಞಾನವುಳ್ಳಂಥವನ್ನಾಗಿರುವಂಥವು ನೀನಿದೆ ಅಂತ ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನೋಡ್ರಿ. ಅದರ ನೀನು ಬ್ರಹ್ಮಕ್ಕೆ ಭಿನ್ನವಾಗಿರುವಂಥವನಲ್ಲ, ಅಭಿನ್ನವಾಗಿರುವಂಥವು ನೀನಿದೆ. ಬ್ರಹ್ಮಕ್ಕೆ ಏನಾರ ಭಿನ್ನವಾಗಿದೆಯೇನ ನೀನು? ಎಂಥ ಒಂದು ಮಾತ್ರಿ ಇವು ಹೆಂಗಂದ್ರೆ ಜನ್ಮವನ್ನು ನೋಡ್ರಿ, ಎಂಥ ಒಂದು ಜನ್ಮ ದುಃಖವನ್ನು ನಿವೃತ್ತಿ ಮಾಡಿಬಿಡ್ತಾವೆ. ಎಂತೆಂಥ ವಿಚಾರಗಳ್ರಿ ಅವು. ಬ್ರಹ್ಮ ಅಭಿನ್ನ, ಯಾಕಂದ್ರೆ ಬ್ರಹ್ಮಕ್ಕೆ ಭಿನ್ನವಾಗಿರುವಂಥವನಲ್ಲ ನೀನು, ಅಭಿನ್ನವಾಗಿರುವಂಥವನು ಇದೀಪ ನೀನು. ಮತ್ತು ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನಿನ್ನ ವೃತ್ತಿ ಯಾಕಂತಂದ್ರೆ ಆ ಒಂದು ಸಂಚಾರ ಉಳ್ಳಂಥದ್ದಾಗಿರಬೇಕು. ನಿನ್ನ ಒಂದು ವೃತ್ತಿ ಹೆಂಗಾಗಿರ್ಬೇಕು ಅಂತಂದ್ರೆ ಪ್ರತ್ಯೇಗಾತ್ಮನ ಸ್ವರೂಪದಲ್ಲಿರುವಂಥದ್ದಾಗಿರ್ಬೇಕಂತಂದ್ರೆ ಬ್ರಹ್ಮ ವಿಚಾರ ಉಳ್ಳಂಥವ್ನು, ಆ ಬ್ರಹ್ಮ ಭಾವದಲ್ಲೇ ಇರುವಂಥವ್ನಾದ್ರೆ ನಿನಗೆ ಅವಶ್ಯವಾಗಿ ಮೋಕ್ಷ ಆಗ್ತದಂತ ಉಪದೇಶ ಮಾಡ್ತಾನತ. ನಿನ್ನ ವೃತ್ತಿ ಎಲ್ಲಿರಬೇಕು? ಪ್ರತ್ಯೇಗಾತ್ಮ ಸ್ವರೂಪದಲ್ಲೇ ಇರಬೇಕು. ಮತ್ತು ಆ ಒಂದು ಬ್ರಹ್ಮ, ನಾ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಭಾವದಲ್ಲೇ ಉಳ್ಳವನಾಗಿರಬೇಕು. ಈ ರೀತಿ ನೀನಿದ್ದಾಗ ನೀನು ಪರಮಾತ್ಮನ ಸ್ವರೂಪ, ನಿನಗೆ ಖಂಡಿತ ನಿನಗೆ ಅಂಥ ಮೋಕ್ಷ ಆಗ್ತದಪ್ಪ, ಅಂಥ ಆನಂದ ಆಗ್ತದ. ಅದಕ್ಕೆ ನೀನು ಕರ್ಮದಲ್ಲಿ ಕುಂತ್ಕೊಂಡು ಅಲ್ಲಿ ನನಗೆ ಸುಖ ಆಗ್ತದ, ಆನಂದ ಆಗ್ತದ, ಮುಕ್ತಿ ಆಗ್ತದಂತ ಕುಂದ್ರಪಡಪ್ಪ ಅಂತ ಹೇಳತ್ತಾನೆ ಈತ. ಯಾರು ನೋಡ್ರಿ, ವಾಚಕ ಗುರು ಹೇಳತ್ತಾನೆ ಈತ. ಕರ್ಮದಲ್ಲಿ ಬಿದ್ದು ಸಾಯಕ್ಕೆ ಹೋಗಬೇಡ, ಅದನ್ನು ಬಿಟ್ಟು ಹೊರಗೆ ಬಾ, ಸ್ವಲ್ಪ ಮುಂದಕ್ಕೆ ಬಾ. ಅಲ್ಲಿ ಕೆಲಸ ಮುಗಿದದ್ದು ನಿನಗೆ. ಯಾವಾಗ ನಿನಗೆ ಸದ್ಗುರು ಸಿಕ್ಕನೆ ನಿನ್ನ ಕೆಲಸ ಕರ್ಮದ ಮುಗೀತು ಅನ್ಬೇಕು. ಸದ್ಗುರು ಸಿಕ್ಕಿರ್ಲಾರ್ದಾಗ ಅಲ್ಲೇ ಕರ್ಮದಲ್ಲೇ ಕೈ ಆಡ್ಸ್ಕೊಂತ ಕುಂತ್ರು, ಅದೇ ಶ್ರೇಷ್ಠ ಅದೇ ಅಂತ ಅಲ್ಲೇ ಕಲ್ಲು ಹೊಡ್ಕೊಂತ ಕುಂತರು, ಬೇಡ ಅನ್ನಂಗಿಲ್ಲ. ಯಾವಾಗ ಸದ್ಗುರು ವಾಕ್ಯ, ತತ್ವಮಸಿ ವಾಕ್ಯಗಳು ಇಂಥವೇನು ಕಿವಿಗೆ ಬಿದ್ದು ಅಂದ್ರೆ ಬಿಟ್ಟು ಬಂದ್ಬಿಟ್ಟು ಅದು ಮುಂದೆ ಬಂತು, ನನ್ನ ಟೈಮ್ ಚಲೋ ಟೈಮ್ ಬಂತಂತ ಮುಂದಕ್ಕೆ ಜಾರಿ ಬಿಡ್ಬೇಕು. ಅದರಲ್ಲೇ ಕೈ ಆಡ್ಸ್ಕೊಂತ ಕುಂದ್ರದಲ್ಲ. ಗುರು ನಿನಗೆ ಹೆಂಗೆ ಎಲ್ಲ ಭಯವನ್ನು ಬಿಡಿಸಿ ನಿರ್ಭಯವನ್ನಾಗಿ ಮಾಡಕ್ಕೆ ಬಂದಂಥವ್ನ ಮಾತು ಕೇಳಂಗಿಲ್ಲ ನೀನು. ಏನು ನೀ ನಡೆದದ್ದ ದಾರಿ ಅಂತಾರಲ್ಲ, ಹಂಗೆ ಈಗ ಮಹಾತ್ಮರು ನೋಡ್ರಿ ನಡೆದದ್ದೇ ಆ ದಾರಿ ಅಂದ್ರೆ ಅಷ್ಟು ಬಲಿಷ್ಠರಾಗಿ ಬಿಡ್ತಾರೆ. ಅಂಥದಾಗ ಕೊಲ್ಲಂತೇನೆ ನೀನು. ಅದಕ್ಕಿಂತ ಹೇಳ್ತಾನೆ, ಅದರಲ್ಲಿ ಕೈ ಆಡ್ಸ್ಕೊಂತ ಕುಂದ್ರಬೇಡ. ಇನ್ನು ಸದ್ಗುರು ಸಿಕ್ಕನಂದ್ರೆ ಪುಣ್ಯದ ಬಲ ಬಂತಂತ ಬಿಟ್ಬಿಡು, ನಡಿ ಹೊಂಟು ಬಿಡು ಅಂತ ಏನು ಹೇಳ್ತಾನೆ ಕೇಳ್ಕೊಂತ. ಆ ರೀತಿ ಹೊಂಟು ಬಿಟ್ಟಾಗ ನಿನಗೇನಾಗ್ತದೆ ಅಂತ ಮೋಕ್ಷ ಆಗ್ತದಂತ ಇದ್ರಾಗ ಈ ರೀತಿ ತಿಳಿಸುವಂಥ ಪ್ರೀತಿಯಿಂದ ಮತ್ತು ಉಪದೇಶವನ್ನು ಮಾಡ್ತಾನೆ ನೋಡ್ರಿ. ವಾಚಕ ಗುರು ಅಂತ ಹೇಳ್ತಾರೆ ಇದೀಗ. ಆಚಾರನಿಷ್ಠರೆನಿಸುವ ಬ್ರಹ್ಮವ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬ್ರಹ್ಮವದು ಆಚಾರವಲ್ಲದೆ ಏನಿಲ್ಲ ಅಂತ ರೋಚಿಸುವಂತೆ ಚೆನ್ನಾಗಿ ತಿಳಿಸ್ತಾನೆ ನೋಡ್ರಿ, ಚಂದ ತಿಳಿಸ್ತಾನೆ ನೋಡು. ಅದ್ರಾಗ ಏನಿಲ್ಲ, ಸುಮ್ಮನೆ ಸಾಯಕ್ಕೆ ಹೋಗ್ಬೇಡ್ರಿ. ಅಷ್ಟು ವರ್ಷದಿಂದ ಇದೇ ಮಾಡ್ಕೊತ ಬಂದಿರಿ, ಅದ್ರಾಗ ಸುಖ ಇಲ್ಲ, ಅದ್ರಾಗ ಆನಂದ ಇಲ್ಲ, ಅದ್ರಾಗ ಮುಕ್ತಿ ಇಲ್ಲ ಅಂತ ಹೇಳಿ ನಿನ್ನ ಸ್ವರೂಪ ಹೆಂಗದ ಇದನ್ನು ತಿಳ್ಕೊ. ನೀ ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವ್ನಿದೆ, ದೇಹಕ್ಕೆ ಸಾಕ್ಷಿಯಾಗಿರುವಂಥವ್ನಿದೆ. ಅದಕ್ಕೆ ನೀನು ಅಸಂಗ ಇದೆ, ಅದ್ವಯ ಉಳ್ಳಂಥವನಿದೆ, ನೀ ಬ್ರಹ್ಮ ಭಿನ್ನವಾಗಿರುವಂಥವನಿದೆ. ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನಿನ್ನ ವೃತ್ತಿಯನ್ನಿಟ್ಟು ನಾನು ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮ ಒಂದು ಆಚಾರವನ್ನು ನಿನ್ನ ಮನಸ್ಸಿನಲ್ಲಿ ಯಾವತ್ತೂ ಅದನ್ನು ಚಿಂತನೆ ಮಾಡ್ತಾ ಹೋಗೋದ್ರಿಂದ ನಿನಗೆ ಮುಕ್ತಿ ಆಗ್ತದಪ್ಪ ಅಂತ ಹೇಳುವಂಥವ್ನ ಯಾರು? ವಾಚಕ ಗುರು. ಶ್ರೇಷ್ಠವಾಗಿ ಹೇಳ್ತಾನೆ ನೋಡ್ರಿ ವಿಚಾರವನ್ನು. ಈ ವಿಚಾರವನ್ನು ತಿಳಿಸ್ತಾನೆ ಇದೀಗ ವಾಚಕ ಗುರು ಅಂತ ಹೇಳ್ತಾರೆ. ಮತ್ತು ಮುಂದಿನ ಒಂದು ವಿಚಾರವನ್ನು ಕಾರಕ ಗುರು, ಇದನ್ನು ಬಹಳಷ್ಟು ಒಳ್ಳೆ ವಿಚಾರಗಳನ್ನು ತಿಳಿಸ್ತಾ ಬರ್ತಾನೆ. ಒಳ್ಳೊಳ್ಳೆ ವಿಚಾರಗಳು ಮಹಾತ್ಮರು ನಮಗೆ ತಿಳಿಸಿದ್ದಾರೆ. ಮತ್ತೆ ನೋಡೋಣ ಮುಂದೆ 3ನೇ ನುಡಿ ಇಟ್ಕೊಂಡು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದ ಕರ್ಪಿಸಿ ಹರವು.